ಆತ್ಮೀಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ ಎಲ್ಲರೂ? ನಿಮಗೆಲ್ಲ ಗೊತ್ತಾಯಿದೆ ವಿದ್ಯಾರ್ಥಿಗಳೇ, ಪರೀಕ್ಷೆಗೆ ಇನ್ನೇನು 4-5 ದಿನಗಳು ಅಷ್ಟೇ ಬಾಕಿ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು ಏನು ಯೋಚನೆ ಮಾಡಿದೆ ಅಂತಂದರೆ, ನಾನು ಯಾಕೆ ಸಲ್ಮಾ ಮ್ಯಾಮ್ ಜೊತೆ ಮಾತಾಡಿ ನಮ್ಮ ಹಿಂದಿ ಪೇಪರ್ ಬಗ್ಗೆ ಒಂದ್ಸಲಿ ಡಿಸ್ಕಷನ್ ಮಾಡಬಾರ್ದು, ಮತ್ತು ಪಾಠದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳು ಯಾವ್ಯಾವ ಇದ್ದಾವೆ ಅದ್ರ ಬಗ್ಗೆ ಒಂದ್ಸಲಿ ಯಾಕೆ ಮಾತಾಡಬಾರ್ದು ಅನ್ನೋ ಕಾರಣದಿಂದ ನಾವು ಇವತ್ತು ವಿಡಿಯೋನ ಮಾಡ್ತಾ ಇದ್ವಿ. ನಮ್ಮ ಜೊತೆ ನಿಮಗೆಲ್ಲ ಗೊತ್ತಾಯಿದೆ ಸಲ್ಮಾ ಮೇಡಮ್ ಕೂಡ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮೇಡಮ್, ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ನಮ್ಮ ವಿಡಿಯೋದಲ್ಲಿ ತುಂಬಾ ಜನ ಮಕ್ಕಳು ಕೇಳ್ತಾ ಇದ್ರು ಅಪ್ಲಿಕೇಬಲ್ ಕ್ವಶನ್ಸ್ಗಳು ಹೇಳಿ ಸರ್, ಮತ್ತೆ ಹಿಂದಿಯಲ್ಲಿ ಸ್ಪೆಷಲಿ ಅನುರೂಪದ ಪ್ರಶ್ನೆಗಳು ತುಂಬಾ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲೂ ಕೂಡ ಅವರು ಅದೇ ಸಮಸ್ಯೆಯನ್ನ ಎದುರಿಸಿದ್ರು. ಸೊ ಹಾಗಾಗಿ ನಾವು ಯಾಕೆ ಮೇಡಮ್ ಇವತ್ತು ನಮ್ಮ ಪಾಠದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾತಾಡಬಾರ್ದು? ಖಂಡಿತ ಸರ್, ಖಂಡಿತ ಇದನ್ನ ಡಿಸ್ಕಸ್ ಮಾಡೋಣ. ಸರ್, ಫಸ್ಟ್ ಮೇನು ನಾವು ಆಲ್ರೆಡಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ ಮಕ್ಕಳ. ಹೌದು ಸರ್. ಸೊ ಅನುರೂಪ್ತ ಅಂತ ಬಂದಾಗ ಅನುರೂಪ್ತದಲ್ಲಿ ಕೆಲವೊಂದು 2 ಪ್ರಶ್ನೆಗಳನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. 2 ಪಾಠದಿಂದ ಕೇಳ್ತಾರೆ, ಇನ್ನು 2 ಪ್ರಶ್ನೆಗಳನ್ನ ಟೆಕ್ಸ್ಟ್ ಬುಕ್ ಇಂದ ಓರಿಯೆಂಟೆಡ್ ಆಗಿರುತ್ತೆ ಕ್ವಶನ್ಸ್. ಅವುಗಳನ್ನೆಲ್ಲವನ್ನ ನೀವು ನೋಡ್ಕೋಬೇಕಾಗುತ್ತೆ. ಹಾಗೆ ಫಸ್ಟ್ ಮೇನು ಅಂತ ಬಂದಾಗ ಬಹುವಿಕಲ್ಪೀಯ ಪ್ರಶ್ನೆಗಳಾಗಿರುತ್ತೆ. ಅದರಲ್ಲಿ ವಿಲೋಮ ಶಬ್ದವಾಗಿರಬಹುದು, ಅನ್ಯ ಲಿಂಗ ಆಗಿರಬಹುದು, ಅಥವಾ ಸಂಧಿಗಳಾಗಿರ್ಬಹುದು, ಸಮಾಸವಾಗಿರ್ಬಹುದು, ಸಮಾನಾರ್ಥಿ ಶಬ್ದ ಆಗಿರ್ಬಹುದು. ಅಷ್ಟಲ್ಲದೆ ಮುಹಾವರೆಯನ್ನ ಈ ಸಲ ಕೇಳುವಂತಹ ಹೆಚ್ಚು ಮುಹಾವರೆಗಳನ್ನ ಕೇಳಬಹುದಾಗಿದೆ. ಸೊ ಅವಕಾಶ ಇದೆ. ಸೊ ಅವುಗಳನ್ನ ಕೂಡ ನಾವು ಮಕ್ಕಳ ನೋಡ್ಕೋಬೇಕು. ಅದರಲ್ಲೂ ರೋಬೋಟ್ ಲೆಸನ್ ಅಲ್ಲಿ ಇರುವಂತದ್ದು ಮತ್ತೆ ನಿಮ್ಮ ಫಸ್ಟ್ ಪಾರ್ಟ್ ಬುಕ್ ಅಲ್ಲಿ ಲಾಸ್ಟ್ ಪೇಜ್ಗಳಲ್ಲಿ 104 ಅಥವಾ 114ನೇ ಪೇಜ್ನಲ್ಲಿ ಇದೆ. ಅವುಗಳನ್ನ ನೀವು ನೋಡ್ಕೋತಕ್ಕದ್ದು. ಅದನ್ನ ಖಂಡಿತವಾಗಿ ಬರುತ್ತೆ ಅನ್ನುವಂತಹ, ಯಾಕಂದ್ರೆ ನಮ್ಗೆ ಆಲ್ರೆಡಿ ಮಾಡೆಲ್ ಪೇಪರ್ಸ್ ಗಳಲ್ಲಿ ಒಂದು ಮಾಡೆಲ್ ಪೇಪರ್ ಅಲ್ಲಿ ಮುಹಾವರೆಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳ. ಹಾಗೆ ಮೇಡಮ್, ಮತ್ತೆ ಇದು MCQ ಇದೆಯಲ್ಲ, 8 MCQ ಲಾಸ್ಟ್ ಪೇಪರ್ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ನಾವು. ಸೊ 8 MCQಗಳನ್ನ ನನ್ನ ಪ್ರಕಾರ ಮೇಡಮ್, ಈಗ ಒಬ್ಬ NC ವಿದ್ಯಾರ್ಥಿ 8 MCQ, 1 ವರ್ಡ್ ಆನ್ಸರು, ಅನುರೂಪತ, ಪತ್ರಲೇಖನ, ನಿಬಂಧ, ಪೊಯಮ್ ಇಷ್ಟೆಲ್ಲ ಮಾಡಿದ್ರೆ 45 ಮಾರ್ಕ್ಸ್ ಅವನಿಗೆ ಈಸಿಯಾಗಿ. ಖಂಡಿತ. ಅದ್ರ ಜೊತೆಗೆ 4 ಮಾರ್ಕ್ಸಿನ ಗದ್ಯಾಂಶ ಕೂಡ ಬರುತ್ತೆ ಸರ್. ಆರಾಮಾಗಿ ಅವ್ರು ಗೇನ್ ಮಾಡಬಹುದು, ಮಾರ್ಕ್ಸ್ ಅನ್ನ ಮಾಡಬಹುದು. ಸೊ ಹಾಗಾದ್ರೆ ಮೇಡಮ್, ಈಗ 8 MCQಗಳಲ್ಲಿ ನೀವೇನ್ ಹೇಳಿರಲ್ಲ ಅಷ್ಟರ ಬಗ್ಗೆ ಗಮನ ಹರಿಸಿದ್ರೆ ಅವ್ರಿಗೆ ಆರಾಮಾಗಿ 8 ಮಾರ್ಕ್ಸ್ ಅನ್ನ ಪಡ್ಕೋಬಹುದು. ಓಕೆ. ಅದಾದ್ಮೇಲೆ ಮೇಡಮ್, ಈಗ ಅನುರೂಪತ ಬಂದ್ರೆ ನೀವ್ ಹೇಳ್ದಂಗೆ ಅನುರೂಪತದಲ್ಲೂ ನೀವ್ ಹೇಳ್ದಂತ ಟ್ರಿಕ್ಸ್ ಉಪಯೋಗಿಸಿದ್ರೆ ಅದರಲ್ಲೂ 4 ಅಂಕಗಳು ಸಿಗ್ತವೆ. ಖಂಡಿತ ಸಿಗುತ್ತೆ. ಓಕೆ. ಮತ್ತೆ ಈಗ ನೆಕ್ಸ್ಟ್ ಮೇಡಮ್, 1 ವರ್ಡ್ ಆನ್ಸರ್ ಹೇಗೆ ಯಾವ್ದ್ರಲ್ಲಿ ಕೊಡ್ಬೋದು ಸರ್? 1 ವರ್ಡ್ ಆನ್ಸರ್ಸ್ ಅಂತ ಹೇಳಿದಾಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. 2 ಪಾಠದಿಂದ 2 ಪೋಯಮ್ ನಿಂದ ಬರುತ್ತೆ. ಹೌದು. ಪಾಠದಿಂದ ಅಂತ ಕೇಳಿದಾಗ 2 ಮಾರ್ಕ್ಸಿನ ಪ್ರಶ್ನೆಗಳು ಯಾವುದು ಲೆಸನ್ ಅಲ್ಲಿ ಇರುತ್ತೆ ಅದು ಅನುರೂಪ್ತವಾಗಿ ಕೇಳ್ತಾರೆ. ಅದು ಬಿಟ್ರೆ ಪೋಯಮ್ ನಲ್ಲಿ ಅಷ್ಟಲ್ಲದೆ ಸಾಹಿತ್ಯಿಕ ವಿಧಿಯನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಇಮಾನ್ದಾರೋಂಕೆ ಸಮ್ಮೇಳನ ಮೇ ವ್ಯಂಗ್ಯ ರಚನಾ, ಮೇರಾ ಬಚ್ಪನ್, ಆತ್ಮಕಥಾ ಇಂತಹವುಗಳನ್ನ ನೋಡ್ಕೊಂಡಾಗ ಈಸಿಯಾಗಿ ನೀವು ಮಕ್ಕಳ ಗೇನ್ ಮಾಡಬಹುದು ಮಾರ್ಕ್ಸ್ ಗಳನ್ನ. ಮೇಡಮ್, ಅದಾದ್ಮೇಲೆ ಈಗ 2-3 ಸೆಂಟೆನ್ಸ್ ಹೋಗೋದಾದ್ರೆ ನಾವು 2-3 ಸೆಂಟೆನ್ಸ್ ಅಥವಾ 3-4 ವಾಕ್ಯ ಏನಿದೆ ಅದ್ರಲ್ಲಿ ನೋಡೋದಾದ್ರೆ, ಈಗ ಮೊದಲನೇ ಪಾಠ ಯಾವುದು? ಮಾತೃಭೂಮಿ ಇದೆ. ಮಾತೃಭೂಮಿಯಲ್ಲಿ ಯಾವ ಪ್ರಶ್ನೆ ಬಹುಮುಖ್ಯವಾಗುತ್ತೆ ಮೇಡಮ್? ಸರ್, ಫಸ್ಟ್ ಪ್ರಾಕೃತಿಕ ಸೌಂದರ್ಯವನ್ನ ಕೇಳ್ತಾರೆ. ಅದು ಬಿಟ್ರೆ ಇನ್ನೊಂದು ಪ್ರಶ್ನೆ ಸ್ವರೂಪ ಇದೆ. ಆ ಸ್ವರೂಪ ಪ್ರಶ್ನೆಗಳನ್ನ 2 ಕೂಡ ನೀವು ಚೆನ್ನಾಗಿ ಓದ್ಕೊಳ್ಳಿ ಮಕ್ಳು. ಅದರಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿ ಬಂದೇ ಬರುತ್ತೆ. ಅಷ್ಟಲ್ಲದೆ ಅಪ್ಲಿಕೇಬಲ್ ಕ್ವಶನ್ ಅಂತ ಕೇಳಿದ್ರು ಮಕ್ಳು. ಅಪ್ಲಿಕೇಬಲ್ ಕ್ವಶನ್ ಅಂತ ಕೇಳಿದಾಗ, ಈಗ ಗಾಂಧಿ ಬುದ್ಧ और राम सोए हुए हैं इसलिए ಮಾತೃಭೂಮಿ ಕೋ ಅಮರೋಂ ಕಿ ಜನನಿ ಕಹಾ ಜಾತಾ ಹೈ, ಇಂತಹ ಪ್ರಶ್ನೆಗಳು ಬರುತ್ತೆ. ಹಾಗೆ 1 ಮಾರ್ಕ್ಸಿನ ಪ್ರಶ್ನೆಯನ್ನ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಮಕ್ಳ. ಅದಕ್ಕೋಸ್ಕರ ಅವುಗಳನ್ನ ಗಮನವಿಟ್ಟು ಅದನ್ನ ನೋಡ್ಕೋಬೇಕಾಗುತ್ತೆ 1 ಮಾರ್ಕ್ಸ್ಗೆ. ಅದು ಬಿಟ್ರೆ ಪ್ರಾಕೃತಿಕ ಸೌಂದರ್ಯ ಅಥವಾ ಸ್ವರೂಪ, ಹಾಗೆ 2ರಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿ ಬಂದೇ ಬರುತ್ತೆ. ಸ್ಪೆಷಲಿ ಮಕ್ಕಳೇ, ಇದು ಅಮರೋಂ ಕಾ ಜನನಿ ಅಂತಂದ್ರೆ ಗಾಂಧಿ ಬುದ್ಧ ರಾಮ್ ಯಹ ಜನ್ಮ ಹುವಾ ಹೈ. ಸೊ ಇಂಥ ಪ್ರಶ್ನೆಗಳೆಲ್ಲ ಏನಿರ್ತವೆ ತುಂಬಾನೇ ಆನ್ಸರ್ ಇರೋದಂತನ್ನ ನೀವು ಸರಿಯಾಗಿ ನೋಡ್ಕೋಬೇಕು. ಮೇಡಮ್, 2ನೇ ಪಾಠ ಕಾಶ್ಮೀರಿ ಸೇಬ್ ಇದೆಯಲ್ಲ, ಕಾಶ್ಮೀರಿ ಸೇಬಲ್ಲಿ ಅದರಲ್ಲಿ ಯಾವ್ದು? ಕಾಶ್ಮೀರಿ ಸೇಬಲ್ಲಿ ಮುನ್ಷಿ ಪ್ರೇಮಚಂದ್ರ ಜಿ ಅವರು ಬರೆದಿರುವಂತಹ ಕಹಾನಿಯಲ್ಲಿ ಇದು ಸಾಹಿತ್ಯಕ ವಿಧಿ ಕಹಾನಿ ಆಗಿರುತ್ತೆ. ಸೊ ಅದ್ರಲ್ಲಿ ದುಕಾನ್ದಾರ್ನೆ ಕ್ಯಾ ಕಹಾ ಆಗಿರಬಹುದು, ಅಥವಾ ದುಕಾನ್ದಾರ್ನೆ ಅಪ್ನೆ ನೌಕರ್ ಸೆ ಕ್ಯಾ ಕಹಾ ಆಗಿರ್ಬೋದು, ಅಥವಾ ಪಾಠ ಕಾ ಆಶಯ ಆಗಿರ್ಬೋದು. ಈ ಪ್ರಶ್ನೆಗಳು ಆಶಯ ಏನಿದೆ ಅವುಗಳನ್ನ ಕೂಡ ನೋಡ್ಕೋಬೇಕಾಗುತ್ತೆ ಮಕ್ಕಳ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ 2 ಮಾರ್ಕ್ಸಿನ ಪ್ರಶ್ನೆ ಅದು ಕೂಡ. 2 ಅಥವಾ 3 ಮಾರ್ಕ್ಸ್ ಅಲ್ಲಿ ಅದು ಬರ್ಬೋದಲ್ವಾ ಮೇಡಮ್? ಓಕೆ. 3ನೇ ಪಾಠದಲ್ಲಿ ಮೇಡಮ್, ಗಿಲ್ಲು ಪಾಠದಲ್ಲಿ ನೋಡೋದಾದ್ರೆ, ಈಗ ಗಿಲ್ಲುಕೆ ಕಾರ್ಯಕಲಾಪ ಬಹುಮುಖ್ಯವಾಗುತ್ತಾ ಅದು? ಖಂಡಿತ ಸರ್. ಗಿಲ್ಲುಕ ಕಾರ್ಯಕಲಾಪ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಿನ
ಪ್ರಶ್ನೆ ಬರುವಂತಹದ್ದು, ಮತ್ತೆ ಅಪ್ಲಿಕೇಬಲ್ ಹೆಚ್ಚು ಪ್ರಶ್ನೆಗಳನ್ನು ತೆಗೆಯುವಂತದ್ದು ಲೆಸನ್ ಅಲ್ಲೂ ಕೂಡ ಇದು ಒಂದು ಕೂಡ ಆಗಿದೆ. ಸೊ ಗಿಲ್ಲು ಕಾ ಕಾರ್ಯಕಲಾಪ ಒಂದು ದುಃಖದ್ ಅಂತ ಆಗಿರ್ಬಹುದು, ಅಥವಾ ಗೈರ್ಹಾಜರಿ ಆಗಿರ್ಬಹುದು, ಅಥವಾ ಇಲ್ಲಿ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಮಕ್ಕಳ. ಯಾವ್ದು ಅಂದ್ರೆ ಈಗ ಎಕ್ಸಾಂಪಲ್ ಮೇಡಮ್, ಈಗ ಲೇಖಕನೇ ಗಿಲ್ಲು ಕೆ ಪ್ರಾಣ ಕೇಸೆ ಬಚಾಯ, ಈ ತರ ಪ್ರಶ್ನೆಗಳು ಏನಾದ್ರು ಬರುತ್ತೆ? ಈ ತರ ಪ್ರಶ್ನೆಗಳು ಬಂದಾಗ ಸರ್ ಅದು ಡೈರೆಕ್ಟ್ ಕ್ವಶನ್ ಆಗಿರುತ್ತೆ. ಸೊ ಅಪ್ಲಿಕೇಬಲ್ ಕ್ವಶನ್ ಅಂತ ಬಂದಾಗ ಅಸ್ವಸ್ಥತಾ ಮೇ ಗಿಲ್ಲು ಉನ್ಕಿ ದೇಖ್ಭಾಲ್ ಕೈಸೆ ಕರ್ತಾ ಥಾ, ಆ ಪ್ರಶ್ನೆ ಆಗಿರ್ಬಹುದು. ಅಥವಾ ಟ್ವಿಸ್ಟ್ ಕ್ವಶನ್ ಕೇಳ್ಬೇಕು ಅಂದ್ರೆ ಗಿಲ್ಲು ಏಕ್ ಭಾವಪೂರ್ಣ ಪ್ರಾಣಿ ಹೈ ಕೈಸೆ ಸಮझाइए ಅಂತ ಕೇಳ್ಬಹುದು. ಸೊ ಟ್ವಿಸ್ಟ್ ಬಂದಾಗ ನೀವು ಅದನ್ನ ಅರ್ಥ ಮಾಡ್ಕೊಂಡು ಬರಿಬೇಕಾಗುತ್ತೆ ಮಕ್ಕಳ. ಓಕೆ ಮೇಡಮ್, ಇದಾದ್ಮೇಲೆ ಈಗ ನಾವ್ ಹೇಳಿದಂತ 3 ಪ್ರಶ್ನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಮಕ್ಕಳೇ. ಅದ್ರ ಬಗ್ಗೆ ನೀವು ಓದಂತ ಸಂದರ್ಭದಲ್ಲಿ ಗಮನ ಹರಿಸಿ. ಇನ್ನು 4ನೇ ಲೆಸನ್ ನೋಡೋದಾದ್ರೆ ಅಭಿನವ್ ಮನುಷ್ಯ ಇದೆ ಮೇಡಮ್. ಈಗ ಅಭಿನವ್ ಮನುಷ್ಯಲ್ಲಿ ಮಾನವಕ ಸಹಿ ಪರಿಚಯ ಅನ್ನುವಂತ ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಕೇಳ್ತೀನಿ. ಖಂಡಿತ ಸರ್, ಅದು ಪ್ರಾಕೃತಿಕ್ ಬಗ್ಗೆ ಆಗಿರ್ಬಹುದು ಅಲ್ಲೂ ಕೂಡ. ಮತ್ತೆ ಅಷ್ಟಲ್ಲದೆ ಸಹಿ ಪರಿಚಯ ಭೌತಿಕ ಸಾಧನ ಅಂತ ಅಲ್ಲಿ ಟ್ವಿಸ್ಟ್ ಕ್ವಶನ್ ಆತರ ಕೇಳ್ತಾರೆ. ಆ ಟ್ವಿಸ್ಟ್ ಕ್ವಶನ್ ಬಿಟ್ರೆ ನೀವು ಅವುಗಳನ್ನೆಲ್ಲವನ್ನ ಸೇರಿಸಿ ಬರ್ದಾಗ ಮಾನವಕ್ಕೂ ನಹಿ ಪಹಚಾನ, ಮಾನವ್ ಕಿ ಸಿದ್ಧಿ ಕ್ಯಾ ಹೈ, ಇದನ್ನೆಲ್ಲ ಸೇರಿಸಿ ಬರ್ದಾಗ ಅದು ಆನ್ಸರ್ ನಿಮ್ದು ಅದು ಖಂಡಿತವಾಗಿ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಗೆ ಬರುವಂತಹ ಪ್ರಶ್ನೆ ಖಂಡಿತವಾಗಿ ಪೋಯಂ ನಿಂದ ಬಂದೇ ಬರುತ್ತೆ. ಓಕೆ, ಇನ್ನ ಮುಂದಿನ ಪಾಠ ಯಾವುದು ಅಂದ್ರೆ ಮೇಡಮ್ ಮೇರಾ ಬಚ್ಪನ್ ಇದೆ. ಸೊ ಮೇರಾ ಬಚ್ಪನ್ ಅಲ್ಲಿ ಅತಿ ಮುಖ್ಯವಾದ ಪ್ರಶ್ನೆ ಯಾವುದು ಮೇಡಮ್? ಸರಿ, ಅಲ್ಲಿ ಅತಿ ಮುಖ್ಯವಾದಂತಹ ಪ್ರಶ್ನೆ ಯಾವುದು ಅಂದ್ರೆ ಒಂದು ಅಪ್ಲಿಕೇಬಲ್ ಕ್ವಶನ್ ಬರುತ್ತೆ ಸರ್. ಯಾರು ಜಲಾಲುದ್ದೀನ್ ಬಗ್ಗೆ ಕೇಳ್ತಾರೆ. ಜಲಾಲುದ್ದೀನ್ನೇ ಅಬ್ದುಲ್ ಕಲಾಂ ಜಿ ಕೋ ನಯಿ ದುನಿಯಾ ಕಾ ಬೋಧ್ ಕೈಸೆ ಕರಾಯ, ಅಪ್ಲಿಕೇಬಲ್ ಕ್ವಶನ್ ಅಂತ ಬಂದಾಗ. ಇನ್ನೊಂದು ಜೈನುಲಾಬ್ದೀನ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ, ಅಥವಾ ಜಲಾಲುದ್ದೀನ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ ಅಪ್ಲಿಕೇಬಲ್ ಕ್ವಶನ್ ಅಂತ ಬಂದಾಗ. ನೆಕ್ಸ್ಟ್ ಡೈರೆಕ್ಟ್ ಕ್ವಶನ್ ಅಂತ ಬಂದಾಗ ನಮಾಜ್ ಕೆ ಬಾರೆ ಮೇ ಜೈನುಲಾಬ್ದೀನ್ ನೆ ಕ್ಯಾ ಕಹಾ ಬರ್ಬೋದು, ಆಶಿಯಮ್ಮ ಜಿ ಅಬ್ದುಲ್ ಕಲಾಂ ಜಿ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ ಅದು ಕೊಡ್ಬೋದು. ಅಥವಾ 1 ಮಾರ್ಕ್ಸಿನ ಅಪ್ಲಿಕೇಬಲ್ ಕ್ವಶನ್ಸ್ ಕೂಡ ಇದರಲ್ಲಿ ಬರ್ಬೋದಾಗಿದೆ. ಓಕೆ, ಇದು ಮೇರಾ ಬಚ್ಪನ್ ಅಲ್ಲಿ ಆಯ್ತು. ಇನ್ನು ನೆಕ್ಸ್ಟ್ ಪಾಠ ನೋಡೋದಾದ್ರೆ ಬಸಂತ್ ಕಿ ಸಚ್ಚಾಯಿ ಇದೆ ಮೇಡಮ್. ಬಸಂತ್ ಕಿ ಸಚ್ಚಾಯಿಯಲ್ಲಿ ಕೂಡ ಬಹುಮುಖ್ಯ ಪ್ರಶ್ನೆ 4 ಮಾರ್ಕ್ಸ್ ಇಂದ ಅಥವಾ 3 ಮಾರ್ಕ್ಸ್ ಇಂದ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ. ಖಂಡಿತ ಸರ್, ಅದರಲ್ಲಿ ಬರುವಂತಹ ಪ್ರಶ್ನೆಗಳು ಯಾವುದು ಅಂದ್ರೆ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವ ವ್ಯವಹಾರ ಬಗ್ಗೆ ಬರ್ಬೋದು, ಅಥವಾ ಬಸಂತಿ ಕಿ ಇಮಾನ್ದಾರ್ ಅವು ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಆ ಟ್ವಿಸ್ಟ್ ಮಾಡಿ ಬಿಟ್ರೆ ಇನ್ನೊಂದು ಅಪ್ಲಿಕೇಬಲ್ ಕ್ವಶನ್ ಆಗಿ ಕೇಳ್ತಾರೆ. ಇಸ್ಕೆ ಯಾರು ಬಸಂತ್ सॉरी प्रताप ಇಲ್ಲ ಪ್ರತಾಪ್ बसंत के घर क्यों सॉरी राजकिशोर के घर क्यों गया था ಅಂತ ಕೇಳ್ತಾರೆ. ಅಥವಾ राजकिशोर जी ರಾಜ್ಕಿಶೋರ್ ಸೆ ಬಸಂತ್ ಕ್ಯೂ ಪೈಸೆ ಲೇನೆ ಕೆ ಲಿಯೆ ಇನ್ಕಾರ್ ಕರ್ತಾ ಹೈ ಅಂತ ಆ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಬಹುದಾಗಿದೆ. ಬಹುಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿದೆ. ಪರೀಕ್ಷೆಗೆ ಬರುವಂತ ಪ್ರಶ್ನೆಗಳು ಇದಾಗಿರ್ತವೆ. ಹೌದು ಸರ್, ಖಂಡಿತ. ಓಕೆ, ಇದಾದ್ಮೇಲೆ ನಿಮ್ಗೆ ಗೊತ್ತೇ ಇದೆ ತುಳಸಿ ಕೆ ದೋಹೆ ಇದೆ. ತುಳಸಿ ಕೆ ದೋಹೆಯಲ್ಲಿ ಮೇಡಮ್ ನಾವು ಈಗ ನೋಡ್ದಂಗೆ 1ನೇ ಸಾಲು ಮತ್ತೆ 3ನೇ ಸಾಲು 5ನೇ ಸಾಲು ಇವುಗಳ ಭಾವಾರ್ಥ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ನಮ್ಮ ಪ್ರಿಪರೇಟರಿಯಲ್ಲೂ ಕೂಡ ಸ್ಟೇಟ್ ಲೆವೆಲ್ ಅಲ್ಲೂ ಕೊಟ್ಟಿದ್ರು ಮೇಡಮ್ ಅದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಸರ್, ಅದರಲ್ಲಿ 7th ಚಾಪ್ಟರ್ ಅಂತ ಬಂದಾಗ ತುಳಸಿ ಕೆ ದೋಹೆಯಲ್ಲಿ ಮುಖ್ಯ ಮುಖ್ಸೋ ಚಾಹಿಯೆ ಖಾನ್ ಪಾನ್ ಕೋ ಏಕ್ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ದಯಾ ಧರ್ಮ ಕೈಲಿ ಭಾವಾರ್ಥವನ್ನ ಯಾವ ರೀತಿಯ ಬೇಕಾದ್ರೂ ಕೇಳ್ಬಹುದು ಸರ್, ಕೇಳ್ಬಹುದು. ಮತ್ತೆ ಅದಲ್ಲದೆ ವಿದ್ಯಾ ವಿನಯ ವಿವೇಕ್ ಇದೆ. ಅದು ಬಿಟ್ರೆ ರಾಮ್ ನಾಮ್ ಮಣಿದೀಪ್, ಈ ನಮ್ಗೆ ಈ ಸಲ ಬಂದಿರುವಂತದ್ದು ರಾಮ್ ನಾಮ್ ಮಣಿದೀಪ್ ಧರು ಬಂದಿತ್ತು. ಸೊ ಮುಖ್ಯ ಮುಖ್ಸೋ ಚಾಹಿಯೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ದಯಾ ಧರ್ಮ ಕಾ ಮೂಲ್ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಹೌದು ವಿದ್ಯಾರ್ಥಿಗಳೇ, ನೋಡಿ ಈ ಭಾವಾರ್ಥ ಏನಿದೆ ಇದು ಆಲ್ಮೋಸ್ಟ್ ನಿಮ್ಗೆ ನಮ್ಮ ಕೈಲಿರುವಂತ ಮಾರ್ಕ್ಸ್ ಇದು. ಸೊ ಹಾಗಾಗಿ ಏನ್ ಮಾಡ್ಬೇಕು, ನೀವು ಭಾವಾರ್ಥವನ್ನ ಜಾಸ್ತಿ ಗಮನ ಕೊಟ್ಟು ನೋಡ್ಕೊಳ್ಳೋದ್ರಿಂದ ನಿಮ್ಗೆ 4 ಅಂಕಗಳು ನಿಮ್ಗೆ ಈಸಿಯಾಗಿ ಸಿಗುವಂತ ಅವಕಾಶಗಳು ಇರ್ತವೆ. ಇನ್ನು ನೆಕ್ಸ್ಟ್ ಮೇಡಮ್ ಇಂಟರ್ನೆಟ್ ಕ್ರಾಂತಿ ಇದೆ. ಸೊ ಇಂಟರ್ನೆಟ್ ಕ್ರಾಂತಿಯಲ್ಲಿ ಮೇಡಮ್ ನಿಬಂಧದಲ್ಲಿ ಬರುತ್ತಾ ಅಥವಾ ಪ್ರಶ್ನೋತ್ತರಗಳಲ್ಲಿ ಬರುತ್ತಾ ಅನ್ನೋದು ಡೌಟ್ ಇದೆ ಮೇಡಮ್, ಅದು ಹೇಗೆ? ಸರ್, ಇದು ಯಾಕಂದ್ರೆ ಓವರ್ ಆಲ್ ಟೋಟಲ್ ಟೆಕ್ಸ್ಟ್ ಬುಕ್ ಅನ್ನ ತೆಗೆದುಕೊಂಡಾಗ ನಿಬಂಧ ಇರುವಂತದ್ದು ಒಂದು ಕರ್ನಾಟಕ ಸಂಪದ, ಅದು ಬಿಟ್ರೆ ಇಂಟರ್ನೆಟ್ ಕ್ರಾಂತಿ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದು ಯಾವ್ದಾದ್ರು ಒಂದು ಬಂದೇ ಬರುತ್ತೆ ನಿಬಂಧದಲ್ಲಿ. ಅದ್ರ ಜೊತೆಗೆ ಪ್ರಶ್ನೆಗಳು ಕೂಡ ಬರುತ್ತೆ ಸರ್. ನಿಬಂಧ ಪಾರ್ಟ್ ಸಪರೇಟ್, ಇದು ಪ್ರಶ್ನೋತ್ತರಗಳ ಬೇರೆ ಆಗಿರುತ್ತೆ. ಸೊ ಇಂಟರ್ನೆಟ್ ಕ್ರಾಂತಿ ಅಂತ ಬಂದಾಗ ಅಲ್ಲಿ ಅಪ್ಲಿಕೇಬಲ್ ಕ್ವಶನ್ಸ್ ಬರುತ್ತೆ. ಇಂಟರ್ನೆಟ್ ಆಧುನಿಕ ಜೀವನ್ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ ಕೈಸೆ ಅಂತ ಕೇಳ್ಬೋದು. ಅದಕ್ಕೆ ಸಂಚಾರ ಸೂಚನಾ ಇರುವಂತಹ ಪ್ರಶ್ನೆಗೆ ಉತ್ತರ ಏನ್ ಬಂದಿರುತ್ತೆ ಅದನ್ನೇ ಬಂದ್ರೆ ಅಲ್ಲೂ ಕೂಡ ಮಾರ್ಕ್ಸ್ ನಿಮಗೆ ಖಂಡಿತ ಗೇನ್ ಮಾಡಬಹುದಾಗಿದೆ. ಅಂದ್ರೆ ಈಗ ನಾವು ಇಂಟರ್ನೆಟ್ ಕ್ರಾಂತಿಯಲ್ಲಿ ಅವರು 4 ಮಾರ್ಕ್ಸ್ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಅವರು ಏನೋ ನಿಬಂಧಕ್ಕೂ ಕೂಡ ಬರೀಬಹುದು, ಮತ್ತೆ ಪ್ರಶ್ನೋತ್ತರಗಳಲ್ಲಿ ಕೇಳಿದ್ರೆ ಅದರಲ್ಲೂ ಬರೀಬಹುದು. ಅದು ತುಂಬಾ ಈಸಿ ಆಗುತ್ತೆ ಅವರಿಗೆ.
ಹಾಗಾಗಿ ಇಂಟರ್ನೆಟ್ ಪಾಠ ಮಕ್ಕಳೇ ನೀವು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ನೋಡ್ಕೊಳ್ಳಿ. ಇದು ಏಕೆ ಅಂತಂದ್ರೆ ನಿಮಗೆ ನಿಬಂಧದಲ್ಲಿ ಬಂದ್ರೆ ನಿಬಂಧಲ್ಲೂ ಬರಿಬಹುದು, ಅಥವಾ ಪ್ರಶ್ನೋತ್ತರಗಳಲ್ಲಿ ಕೇಳಿದ್ರೆ ಅಲ್ಲೂ ಕೂಡ ನೀವು ಬರಿಬಹುದು. ಇನ್ನು ಮುಂದಿನ ಪಾಠ ಮೇಡಮ್ ईमानदारों के सम्मेलन में. ಸೊ ईमानदारों के सम्मेलन ಅಲ್ಲಿ ಈಗ ನಾನ್ ನೋಡ್ದಂಗೆ ಮೇಡಮ್ ಇದು ಡೆಲಿಕೇಟ್ ನೇ ಕ್ಯಾ ಸುಜಾವ್ ದಿಯಾ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ಅದ್ರಲ್ಲಿ ಯಾವ್ದು ಬಹುಮುಖ್ಯ ಪ್ರಶ್ನೆ ಆಗ್ಬೋದು ಮೇಡಮ್? ಸರ್ ಇಲ್ಲಿ 1 ಮಾರ್ಕ್ಸಿನ ಪ್ರಶ್ನೆಗಳು ಬರ್ಬಹುದು, ಅನುರೂಪ್ತದಲ್ಲಿ 1 ಪ್ರಶ್ನೆ ಬರ್ಬೋದು, ಇಲ್ಲ ಇವೆರಡರಲ್ಲೂ ಬರ್ಲಿಲ್ಲ ಅಂದ್ರೆ 2 ಮಾರ್ಕ್ಸಿನ ಪ್ರಶ್ನೆ ಖಂಡಿತವಾಗಿ ಬರುತ್ತೆ ಅಂತೀರಾ ಮೇಡಮ್? ಬರುತ್ತೆ, ಖಂಡಿತವಾಗಿ ಇಲ್ಲಿ ಬರುತ್ತೆ. ಸೊ ಅವುಗಳನ್ನ 2 ಮಾರ್ಕ್ಸಿನ ಪ್ರಶ್ನೆಗಳನ್ನ ಫೋಕಸ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಒಂದ್ ಪ್ರಶ್ನೆ ಬರ್ಬೋದು, ಲೇಖಕ್ ಕಮರಾ छोड़कर जाने का निर्णय क्यों लिया ಅಂತ ಕೇಳ್ಬೋದು. ಹೌದು, ಕ್ಯೂ ಲಿಯಾ ಅಂತ ಕೇಳ್ತಾರೆ. ಅಥವಾ 1 ಮಾರ್ಕ್ಸ್ಗೆ ಬಂದ್ರೆ ಸಿರ್ಹಾನೆ ದಬಾಕರ್ ಕ್ಯೂ ಸೋಯೆ ಅಂತ ಕೇಳ್ತಾರೆ. ಇದು ಅಪ್ಲಿಕೇಬಲ್ ಕ್ವಶನ್ ಆಗಿರುತ್ತೆ. ಇನ್ನೊಂದು ಪತ್ರ ಮೇ ಕ್ಯಾ ಸಂದೇಶ ದಿಯಾ ಥಾ ಅಥವಾ ಕ್ಯಾ ಲಿಖಾ ಗಯಾ ಥಾ, ನಿಮಂತ್ರಣ ದಿಯಾ ಗಯಾ ಥಾ, ಇಂತಹ ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡಿ ಕೂಡ ಕೇಳ್ತಾರೆ. ಅವುಗಳನ್ನ ಕೇರ್ಫುಲ್ ಆಗಿ ನೀವು ಮಕ್ಕಳ ಓದ್ಕೋಬೇಕಾಗುತ್ತೆ. ಹೌದು ಮಕ್ಕಳೇ, ಇದಾದ್ಮೇಲೆ ಇನ್ ಬರುವಂತ ನೆಕ್ಸ್ಟ್ ಪಾಠ ಯಾವುದು ಅಂತಂದ್ರೆ ದುನಿಯಾ ಮೇ ಪಹಲಾ ಮಕಾನ್. ಸೊ ಇದರಲ್ಲಿ ಮೇಡಮ್ ಈ ದುನಿಯಾ ಮೇ ಪಹಲಾ ಮಕಾನ್ ಅಲ್ಲಿ ಈ ದೋಸ್ತವನೇ ಜಂಗಲ್ ಕಿ ಓರ್ ಕ್ಯೂ ಗಯೆ, लालिमा और किंचो लालिदाम जंगल की ओर क्यों चल पड़े. ಆಮೇಲೆ ಅದರಲ್ಲಿ ಮೇಡಮ್ ಕಿನ್ ಕಿನ್ ಜಾನುವಾರನ್ ಸೇ ಮುಲಾಕಾತ್ ಕಿ ಆಗಿರಬಹುದು, ಅದೊಂದಾಗಿರ್ಬೋದು ಅಲ್ವಾ ಮೇಡಮ್? ಹೌದು. ಆಮೇಲೆ ಭೈನ್ಸ್ ನೇ ಕ್ಯಾ ಕಹಾ, ಹೌದು. ಮಕ್ಕಳು ಬೈನ್ಸ್ ಅವ್ರ ಬೈನ್ಸ್ ಇದ್ರಲ್ಲಿ ಕನ್ಫ್ಯೂಷನ್ ಇದೆ ಮೇಡಮ್, ಅದು ಹಿಂಗೆ ಮೇಡಮ್? ಅದು ಯಾವ ಭೈನ್ಸ್ ಇಸ್ ಜೆಂಡರ್ ಫಾರ್ಮ್ ಅಲ್ಲಿ ಪುಲ್ಲಿಂಗವಾಗಿರುತ್ತೆ, ಸಾರಿ ಸ್ತ್ರೀಲಿಂಗವಾಗಿರುತ್ತೆ. ಭೈನ್ಸ ಇಸ್ ಪುಲ್ಲಿಂಗವಾಗಿರುತ್ತೆ. ಮಕ್ಕಳೇ ಇದನ್ನ ಗಮನವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು, ಯಾಕಂದ್ರೆ ಇದರಲ್ಲಿ ಒಂದ್ಸಲಿ ನಾನು ನೋಡಿದೆ, ಇದು MCQ ಅಲ್ಲೇನೆ ಕೇಳ್ಬಿಟ್ಟಿರಿ ಪ್ರಶ್ನೆನ. ಹಾಗಾಗಿ ಮಕ್ಕಳೇ ಗಮನವಿಟ್ಟು ಕೇಳಿಸ್ಕೋಬೇಕು. ನೀವು ಇಂಥ ಪ್ರಶ್ನೆಗಳಿಗೆ ಜಾಸ್ತಿ ಒತ್ತು ಕೊಟ್ಟು ಅವುಗಳನ್ನ ಏನೋ ನಿಮ್ಮ ಸಮಸ್ಯೆಗಳೇನಿರ್ತವೆ ಅದನ್ನ ಪರಿಹರಿಸ್ಕೋಬೇಕು. ಸೊ ಈ ಪಾಠ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಸಮಯ ಕಿ ಪಹಚಾನ್. ಸೊ ಸಮಯ ಕಿ ಪಹಚಾನ್ ಅಲ್ಲಿ ಮಕ್ಕಳೇ ನೀವು ನೋಡಿದಿರಾ, ಸೊ ಈಗ ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ. ಸೊ ಇಂಥದ್ದೆಲ್ಲ ತುಂಬಾ ಮುಖ್ಯವಾಗಿರ್ತದೆ. ನಾನು ನೋಡ್ದಂಗೆ ರಿಪೀಟೆಡ್ ಆಗಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಏನಂತೀರಾ ಮೇಡಮ್? ಖಂಡಿತ ಸರ್, 3 ಪೋಯಂಗಳಲ್ಲಿ ಮಾತೃಭೂಮಿ ಆಗಿರ್ಬೋದು, ಸಮಯ ಕಿ ಪಹಚಾನ್ ಆಗಿರ್ಬಹುದು, ಅಭಿನವ್ ಮನುಷ್ಯ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಮತ್ತೆ ಸಮಯಕ್ಕ ಮಹತ್ವ ಇದನ್ನ ನಾವು ನಿಬಂಧದಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ, ಅವುಗಳನ್ನ ಕೂಡ ನೋಡ್ಕೋಬೇಕು. ಹೌದು ಮಕ್ಕಳೇ, ಸಮಯಿಕ ಪೇಚನಲ್ಲಿ ಈ ಒಂದು ಪ್ರಶ್ನೆ ಅತಿ ಮುಖ್ಯವಾಗಿರುವಂತದ್ದು. ದಯವಿಟ್ಟು ಜಾಸ್ತಿ ಗಮನ ಕೊಟ್ಟು ಈ ಪ್ರಶ್ನೆಯನ್ನ ನೋಡ್ಕೊಳ್ಳಿ ನೀವು. ಇನ್ನು ಮುಂದಿನ ಪಾಠ ಯಾವುದು ಅಂದ್ರೆ ರೋಬೋಟ್ ಪಾಠ ಬರ್ತದೆ. ಸೊ ಅದ್ರಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಆಲ್ಮೋಸ್ಟ್ ನೋಡಿದಾರೆ ಮೇಡಮ್ ನಮ್ಮ ಮಕ್ಕಳು. ಯಾವುದು ಧೀರಜ್ ಸಕ್ಸೇನಾಕೋ ಬುದ್ಧಿಮಾನ್ ರೋಬೋಟ್ ಗೆ ಜरूरत क्यों थी. ಸೊ ಈ ಪ್ರಶ್ನೆ ಆಲ್ಮೋಸ್ಟ್ ನಾನ್ ನೋಡ್ದಂಗೆ ಜಾಸ್ತಿ ಟೈಮ್ ರಿಪೀಟೆಡ್ ಆಗಿದೆ. ಸೊ ಹಾಗಾಗಿ ಮಕ್ಕಳು ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಇದು ಬಿಟ್ಟು ಇನ್ ಯಾವ್ದನ್ನ ಪ್ರಶ್ನೆಗಳು ಇದೆಯಾ ಮೇಡಮ್? ರೋಬೋನಿಲ್ ಅಂತ ಮೇ ಕ್ಯೂ ಖುಷ್ವಾ ಅಂತ ಅಪ್ಲಿಕೇಬಲ್ ಕ್ವಶನ್ ಬರಬಹುದು. ಮಕ್ಕಳ ನೀವು ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅಪ್ಲಿಕೇಬಲ್ ಕ್ವಶನ್ ಅಲ್ಲಿ ನೀವು ಪಾಠಕ ಆಶಯನ ಓದ್ಕೊಂಡ್ರೆ ಸಾಕು. ಅಂದ್ರೆ ಓವರ್ ಆಲ್ ಸ್ಟೋರಿ ಅದ್ರಲ್ಲಿದೆ. ಸೊ ಪಾಠಕ ಆಶಯ ಓದ್ಕೊಂಡ್ರೆ ನಿಮ್ಗೆ ಅದಕ್ಕೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಖಂಡಿತ ಬರುತ್ತೆ. ಹೌದು ಮಕ್ಕಳೇ, ಈ ಲೆಸನ್ ಅಲ್ಲಿ ದಯವಿಟ್ಟು ಮಿಸ್ ಮಾಡಬೇಡಿ. ಪಾಠಕ ಆಶಯ ಏನಿದೆ ಅದನ್ನ ದಯವಿಟ್ಟು ನೀವೇನ್ ಮಾಡಿ ಒಂದು ಸಲ ನೋಡ್ಕೊಳ್ಳಿ. ಇದಾದ್ಮೇಲೆ ಬರುವಂತದ್ದು ಮಹಿಳಾ ಕಿ ಸಾಹಸಗಾತ. ಸೊ ಇದರಲ್ಲಿ ಬಚೇಂದ್ರಿ ಪಾಲ್ ಬಗ್ಗೆ ಇದೆ. ಯಾವ್ದು ಮೇಡಮ್? ಪಹಡ್ ಚಡ್ನೆ ಕಿ ತಯಾರಿ ಕೈಸೆ ಕಿ ಆಗಿರ್ಬೋದು. ಇದ್ರಲ್ಲಿ ಯಾವ್ದು ಹೇಳ್ತೀರಾ ಮೇಡಮ್? ಸರ್ ಇದ್ರಲ್ಲಿ ಪಹಾಡ್ ಪರ್ ಚढ़ने की ತಯಾರಿ ಕೈಸೆ ಕಿ ಅಂತ ಬಂದಾಗ ಕೇವಲ ದಕ್ಷಿಣ ಹತ್ಬೇಕಾದ್ರೆ ಅವ್ರು ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡ್ರು ಅನ್ನೋದ್ಕಿಂತ ಅವರು ಬಚ್ಪನ್ ಸೆ ಯಾವ ರೀತಿ ತಯಾರಿಕೆ ಅನ್ನುವಂತಹ ಪಾಯಿಂಟ್ಸ್ ಗಳನ್ನ ಸೇರಿಸ್ಕೊಂಡು ಬರೋದ್ರೆ ಒಳ್ಳೇದು. ಯಾಕಂದ್ರೆ ಅವರು ಬಚ್ಪನ್ ಸೆ अपने भाई को देखकर उन्हें भी पहाड़ पर चढ़ना अच्छा लगता था और प्रशिक्षण लिया ಆಗಿರಬಹುದು. ಅಥವಾ ಇನ್ನೊಂದು 1983 ಅಲ್ಲಿ 1983 में उन्होंने झुमके ताबी और तेंजिंग नोर्गे से मिली, तब उनका आत्मविश्वास और बड़ा ಅದಾಗಿರ್ಬೋದು. ಗಂಗೋತ್ರಿ ಗ್ಲೇಷಿಯರ್ ಹತ್ತಿರೋದಾಗಿರ್ಬೋದು. ಅವೆಲ್ಲ ಪಾಯಿಂಟ್ಸ್ ಅನ್ನ ಸೇರಿಸಿ ಬರೆದಾಗ ಅದಕ್ಕೆ ಖಂಡಿತವಾಗಿ 3 ಮಾರ್ಕ್ಸಿನ ಉತ್ತರವಾಗಿರುತ್ತೆ ಇದು. ಸೊ ನಿಮ್ಗೆ ಖಂಡಿತವಾಗಿ ನೀವು ಮಾರ್ಕ್ಸ್ ಅನ್ನ ಪಡ್ಕೋಬಹುದು. ನಾನು ನೋಡಿದೆ ಮೇಡಮ್, ಇಲ್ಲಿ ಏನಿದೆ ಅಂದ್ರೆ ಈ ಪ್ರಶ್ನೆಯಲ್ಲಿ ಮಕ್ಕಳು ಈಗ ಪಹಾಡಕ್ಕೆ ಅದು ತಯಾರಿನ ಬರಿಬೇಕಾ ಅಥವಾ ಅದು ಬೆಟ್ಟ ಹತ್ತಾದ್ಮೇಲೆ ಅವಳು ಏನೇನ್ ಕೆಲಸ ಮಾಡಿದ್ಲು ಅದು ಬರಿಬೇಕಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್. ಅಲ್ಲಿ ಪ್ರಶ್ನೆ ಕೇಳ್ತಾರೆ, ಚಡ್ನೆಕಿ ತಯಾರಿ ಕೈಸೇಕಿ ಅಂತ ಬಂದಾಗ ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡು ಅದನ್ನ ನಾವು ಬರಿಬೇಕಾಗುತ್ತೆ. ಓಕೆ. ಚಡ್ನೆಗೆ ಬಾತ್ ಕ್ಯಾ ಕಿಯಾ ಅಂತ ಕೇಳಿದಾಗ ಅಲ್ಲಿ ಹತ್ತಾದ ನಂತರ ಅವ್ರು ಏನೇನ್ ಮಾಡಿದ್ರು ಅನ್ನುವಂಥದ್ದನ್ನ ಬರಿಬೇಕಂದ್ರೆ
ಅವ್ರು ಹತ್ತಾದ ನಂತರ ತನ್ನನ್ನ ತಾನು ಜಾಗವನ್ನ ಸ್ಥಿರ ಮಾಡ್ಕೊಂಡ್ರು ನಿಂತ್ಕೊಳ್ಳೋದಕ್ಕೋಸ್ಕರ. ನಂತರ ಅವ್ರು ಏನ್ ಮಾಡಿದ್ರು, अपने थैले से सागर ताज का चुंबन किया, अपने थैले से हनुमान चालीसा और दुर्गा माँ का चित्र निकाला और छोटी सी पूजा की और उसे बर्फ में दबा दिया. ಈ ಉತ್ತರ ಇಲ್ಲಿ ಬರುವಂತ. ಹೌದು ಮಕ್ಕಳೇ, ನೋಡಿ ಇದ್ರಲ್ಲಿ ಕನ್ಫ್ಯೂಸ್ ಆಗ್ಬೇಡಿ. ಎರಡು ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಕೊಂಡು ನೀವು ಅದಕ್ಕೆ ಉತ್ತರವನ್ನ ಬರೆಯುವಂತ ಪ್ರಯತ್ನ ಮಾಡಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಬರುತ್ತೆ ಸರ್, ದಕ್ಷಿಣ ಶಿಖರ पर चढ़ते समय ಬರುತ್ತೆ. ಅಷ್ಟಲ್ಲದೆ ಪಾಠಕ ಆಶಯ ಬರುತ್ತೆ ಮಕ್ಕಳ. ಪಾಠಕ ಆಶಯ ಅಂತ ಬಂದಾಗ ನಿಮ್ಮ ಫಸ್ಟ್ ಪೇಜ್ ನಲ್ಲಿ ಏನಿದೆ ಮತ್ತೆ ಅಂತ್ಯವಾದಂತಹ ಪೇಜ್ ನಲ್ಲಿ ಏನಿದೆ ಆ ಎರಡನ್ನೂ ಕೂಡ ನೋಡ್ಕೊಂಡು ನೀವು ಬರಿಬೇಕಾಗುತ್ತೆ. ಓಕೆ, ಇನ್ನ ನೆಕ್ಸ್ಟ್ ಬರುವಂತದ್ದು ಸುರ್ಶ್ಯಾಮ್ ಇದೆ. ಸೊ ಸುರ್ಶ್ಯಾಮ್ ಅಲ್ಲಿ ನೀವು ನೋಡೋದಾದ್ರೆ ಮೇಡಮ್, ಈಗ ಸುರ್ಶ್ಯಾಮ್ ಇದರಲ್ಲಿ ಯಾವ ಒಂದು ಬಹುಮುಖ್ಯವಾದ ಪ್ರಶ್ನೆವಾಗಬಹುದು सर ಅಲ್ಲಿ शिकायत क्या क्या करता है कृष्ण, बलराम क्या शिकायत क्या करता है और माता उसे कैसे मनाती है. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳ್ತಾರೆ, ಮನಾನಾ कैसे सांत्वन कैसे करती है ಅಥವಾ मनाती है, ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ. और अपने माँ बाप से क्या, माता पिता के बारे में बलराम क्या कहता है, ಇದುಗಳು ಬಂದಾಗ ನೀವು ಆರಾಮಾಗಿ ಒಂದಕ್ಕೆ ಒಂದು ರಿಲೇಟೆಡ್ ಇರುತ್ತೆ, ಅವುಗಳನ್ನ ನೋಡ್ಕೊಂಡು ನೀವು ಬರೀಬಹುದು. ಓಕೆ, ಇನ್ನು ಮುಂದಿನ ಪಾಠ ಮಕ್ಕಳೇ ಯಾವುದು ಅಂದ್ರೆ ಕರ್ನಾಟಕ ಸಂಪ್ರದಾಯ ಇದೆ. ಇದ್ರಲ್ಲಿ ನನ್ನ ಪ್ರಕಾರ 4 ಅಂಕದ ಒಂದು ಪ್ರಶ್ನೆ ಬರ್ಬೋದು ಮೇಡಮ್. ಪ್ರಾಕೃತಿಕ ಎಲ್ಲ ಇದು ಯಾವುದು ಕರ್ನಾಟಕಕ್ಕೆ ಶಿಲ್ಪಕಲಾ ಬಗ್ಗೆ, ಶಿಲ್ಪಕಲಾ ಆಗಿರ್ಬೋದು ಅಥವಾ ಇನ್ನೊಂದು ಪ್ರಶ್ನೆ ಇದೆ ಪ್ರಾಕೃತಿಕ. ಅದ್ರಲ್ಲಿ 3ರಲ್ಲಿ ಒಂದು ಪ್ರಶ್ನೆ ಅಂತೂ ಖಂಡಿತವಾಗಿ ಬಂದೇ ಬರುತ್ತೆ ಸರ್. ಹೌದು, ಅದೇ ಪ್ರಾಕೃತಿಕ ಸೌಂದರ್ಯ ಮತ್ತೆ ಸಾಹಿತ್ಯಕಾರೋं के बारे में ಆಗಿರ್ಬೋದು. ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. 4 ಮಾರ್ಕ್ಸಿನ ಪ್ರಶ್ನೆ ಅದು. ಸೊ ಅದ್ರಲ್ಲೂ ಕೂಡ ಈ ಲೆಸನ್ ಅಲ್ಲಿ ಅಪ್ಲಿಕೇಬಲ್ ಕ್ವಶನ್ಸ್ ಇರುತ್ತೆ ಮಕ್ಕಳ. ಯಾವ ರೀತಿ ಅಂದ್ರೆ ಬೆಂಗಳೂರು ಕೆ ಬಾರೆ ಮೇ ಲಿಖಿಯೇ, ಬೆಂಗಳೂರು ಕೆ ಬಾರೆ ಮೇ ಅಂತ ಬಂದಾಗ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಅವುಗಳನ್ನ ಬರೆಯುವಂತದ್ದು. ಮತ್ತೆ ಇನ್ನೊಂದು ಪ್ರಶ್ನೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಅಪ್ಲಿಕೇಬಲ್ ಕ್ವಶನ್. कर्नाटक की वैज्ञानिक तथा प्रौद्योगिकी शिक्षा में कर्नाटक की देन क्या है ಅಂತ ಕೇಳ್ತಾರೆ. ಸೊ ಅಲ್ಲಿ ಕೇಳ್ಬೋದು. ಅಥವಾ ಕರ್ನಾಟಕ ಚಂದನ್ ಕಾ ಆಗಾರ ಹೈ ಕೈಸೆ ಅಂತ ಕೇಳ್ತಾರೆ. ಇಂತಹ ಪ್ರಶ್ನೆಗಳು ಇಲ್ಲಿ ಅಪ್ಲಿಕೇಬಲ್ ಆಗಿರುತ್ತೆ. ಅದ್ರ ಜೊತೆಗೆ ವಿಸ್ಪರಿಂಗ್ ಗ್ಯಾಲರಿ ಕೆ ಬಾರೆ ಮೇ ಲಿಖಿ ಅಂತ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಬರಬಹುದು, ಕೇಳಬಹುದು. ಇದು ಆಲ್ಮೋಸ್ಟ್ 3 ಅಥವಾ 4 ಅಂಕದ ಪ್ರಶ್ನೆಗಳಲ್ಲಿ ಕೇಳಬಹುದಲ್ವಾ ಮೇಡಮ್? ಹೌದು. ಇದಾದ್ಮೇಲೆ ಬರುವಂತದ್ದು ಇನ್ನ ಬಾಲಶಕ್ತಿ ಪಾಠ ಒಂದಿದೆ ಮೇಡಮ್. ಬಾಲಶಕ್ತಿಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ಬೋದು ಅಂತಂದ್ರೆ, ಈಗ ಬಚ್ಚೋನೆ ಆದರ್ಶ ಗಾಂವ್ ಕೇಸೆ ಬನಾಯ ಅನ್ನೋದು, ಅಥವಾ ಕಲೆಕ್ಟರ್ ಸಾಬ್ನೆ ಬಚ್ಚೋಂ ಕಿ ತಾರೀಫ್ ಕೈಸೆ ಕಿ ಅನ್ನೋದಾಗಿರ್ಬೋದು. ಈ ತರ ಪ್ರಶ್ನೆಗಳು ಖಂಡಿತ ಸರ್. ಅದು ಕೆಲವೊಂದು ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅಷ್ಟೇ. ಅಲ್ಲಿ ಏನೋ ಆತರ ಅಪ್ಲಿಕೇಬಲ್ ಕ್ವಶನ್ಸ್ ಗಳು ಬರೋದಿಲ್ಲ. ಸೊ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಬಟ್ 1 ಮಾರ್ಕ್ಸಿನ ಪ್ರಶ್ನೆಗಳನ್ನ ಈ ರೀತಿ ಕೇಳ್ಬೋದು. ಯಾವ ರೀತಿ ಅಂದ್ರೆ ಯಾವ್ದು ಸರ್ ಅದೇನ್ ಹೇಳ್ತಾರೆ, ಮುಖ್ಯ ಯಾರಾಗಿದ್ದ, ಟೋಲಿಕಾ ಮುಖ್ಯ ಯಾರಾಗಿದ್ದ ಅಂತ ಕೇಳ್ಬಹುದು. ಅಲ್ಲಿ ಮೋಹನ್ ಅಂತ ಹೇಳ್ಬೋದು. ಅಥವಾ ಉಸ್ನೆ कौन सा ग्रह कार्य नहीं किया था ಅಂತ ಕೇಳ್ತಾರೆ. ಸೊ ಅದನ್ನ ಅಂತಹ ಪ್ರಶ್ನೆಗಳು ಒಂದೊಂದು ಮಾರ್ಕ್ಸ್ ಗೆ ಬರುವಂತಹ ಪ್ರಶ್ನೆಗಳಾಗಿರುತ್ತೆ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಇದುವರೆಗೂ ಕೇಳಿಸ್ಕೊಂತಾ ಇದ್ದೀರಾ. ಆದ್ರೆ ನೀವು ಬರೀ ಕೇಳಿಸ್ಕೋಬಾರ್ದು, ಒಂದು ಪೆನ್ನು ಪೇಪರ್ ತಗೊಂಡು ಮಡಿಕೊಂಡಿರ್ಬೇಕು. ನಾವು ಹೇಳುವಂತ ಬಹುಮುಖ್ಯ ಪ್ರಶ್ನೆಗಳನ್ನ ನೀವು ಮಾರ್ಕ್ ಮಾಡ್ಕೊಂತಾ ಇರಬೇಕು. ವಿದ್ಯಾರ್ಥಿಗಳೇ, ನೀವು ಮಾರ್ಕ್ ಆಗ್ಲಿಲ್ಲ ಅಂದ್ರೂ ಕೂಡ ನಾವು ಏನಿದೆ ನಿಮ್ಗೆ ಇದೊಂದು ಇಂಪಾರ್ಟೆಂಟ್ ಕ್ವಶನ್ಗಳದೊಂದು ಏನು PDF ಇದೆ, ಅದನ್ನ ನಾನು ಹಾಕಿರ್ತೀನಿ. ನೀವು ಆದ್ರೆ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಕೂಡ ಒಂದ್ಸಲಿ ರೆಫರ್ ಮಾಡಿ. ಆದ್ರೆ ನಾವು ಮಾತಾಡುವಂತ ಸಂದರ್ಭದಲ್ಲಿ ಬಹುಮುಖ್ಯ ಪ್ರಶ್ನೆಗಳನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಆಗ್ಲಿ ಅಥವಾ ನಿಮ್ದೇ ಆದಂತ ಒಂದು ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಏನಂತೀರಾ ಮೇಡಮ್? ಖಂಡಿತ ಸರ್. ರನ್ನಿಂಗ್ ನೋಟ್ಸ್ ಹತ್ರ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ದಂಗ ಆಗುತ್ತೆ. ಖಂಡಿತ. ಈ ಅಪ್ಲಿಕೇಬಲ್ ಕ್ವಶನ್ ಅಂತ ಬಂದಾಗ ಸರ್, ಅದಕ್ಕೆ ಒಂದು ಸಬ್ಜೆಕ್ಟ್ ವೈಸ್ ನೋಟ್ ಬುಕ್ ಅನ್ನ ಇಟ್ಬಿಟ್ರೆ ಮಕ್ಕಳು ಅದನ್ನ ಯಾವ ರೀತಿ ಸಾಲ್ವ್ ಮಾಡಿರ್ತಾರೆ ಒಂದ್ಸಲಿ ಗ್ಲಾನ್ಸ್ ಮಾಡ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಮನ್ಸಲ್ಲಿ ಬಂದ್ಬಿಡುತ್ತೆ ಅದು. ನಿಜ ಮೇಡಮ್. ಮೇಡಮ್, ಈಗ ನಾವು ಬಾಲಶಕ್ತಿ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಬರುವಂತದ್ದು ನಮ್ಮ ಎವರ್ ಗ್ರೀನ್ ಫೇವರೇಟ್ ಮೇಡಮ್, ಯಾವುದು? ಮಕ್ಕಳೇ, ಈ ಪದ್ಯದ ಪಾಠದ ಒಂದು ಟೈಟಲ್ ಅನ್ನೇ ಕೇಳಿಸ್ಕೊಳ್ಳಿ ನೀವು ಹೇಗಿದೆ ಅಂತ. ಹಾಗಾಗಿ ಈ ಪದ್ಯ ನಿಮ್ಗೆ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅದೇ ರೀತಿ ಪ್ರಯತ್ನವನ್ನ ನೀವು ಕೂಡ ಮಾಡ್ಬೇಕು ಅನ್ನೋಂಥದ್ದು. ಮೇಡಮ್, ಇದೊಂದು ಪದ್ಯ ಫಸ್ಟ್ 6 ಸಾಲುಗಳನ್ನ ಓದ್ಬೇಕಾ ಅಥವಾ ಫಸ್ಟ್ 4 ಸಾಲು ಓದ್ಬೇಕಾ? ಸರ್ 6 ಸಾಲು ಕೂಡ ಇದೆ. ಬಟ್ ಆದ್ರೆ ನಮ್ಗೆ ಕೊಡುವಂತದ್ದೇ 4 ಸಾಲು. असफलता एक चुनौती है, इसे स्वीकार करो, क्या कमी रह गई देखो और सुधार करो. ಈ 4 ಸಾಲುಗಳನ್ನ ಕೂಡ ನೀವು ಅವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. 4 ಮಾರ್ಕ್ಸಿನ ಅಂಕ. ಬಟ್ ನಾನು ಒಂದ್ಸಲಿ ಕೇಳಿದೀನಿ ಮೇಡಮ್, ಈಗ ಮೊದಲೇ 2 ಸಾಲು ಬಿಟ್ಬಿಟ್ಟು 4ನೇ ಸಾಲಿಂದ 6 ಅಸಫಲತಾ ಅನ್ನುವಂಥದ್ದು, ಅಸಫಲತೆಯಿಂದ ನೀನು ಸಫಲತೆ ಕಡೆಗೆ ಬಾ ಅನ್ನುವಂಥದ್ದನ್ನ ನಮ್ಗೆ ಏನನ್ನ ಕೊಡ್ತಾ ಇದಾರೆ, ಮಾಹಿತಿಯನ್ನ ಕೊಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಅಸಫಲತಾದಿಂದಾನೇ
ಶುರು ಮಾಡ್ತಾರೆ, ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಓಕೆ ಮಕ್ಕಳೇ, ಸೊ ಹಾಗಾಗಿ ಇಂಥ ವಿಷಯಗಳನ್ನ ನೀವು ನೋಟ್ ಮಾಡ್ಕೋಬೇಕು, ಬರ್ದು ಮಡಿಕೋಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇಂಥ ವಿಷಯಗಳೇ ನಿಮ್ಗೆ ಬಹುಮುಖ್ಯವಾಗಿ ಸಹಾಯಕ್ಕೆ ಬರುವಂತದ್ದು. 4 ಮಾರ್ಕ್ಸ್ ಇರುತ್ತೆ ಮಕ್ಕಳೇ, ಹಾಗಾಗಿ ಇಂಥದ್ದನ್ನ ಮಿಸ್ ಮಾಡಬೇಡಿ, ಜಾಸ್ತಿ ಫೋಕಸ್ ಮಾಡಿ ಇವುಗಳನ್ನ ನೋಡ್ಕೊಳ್ಳಿ. ಮೇಡಮ್ ಇದಾದ್ಮೇಲೆ ಇನ್ನು ಪೂರಕ ವಾಚನಕ್ಕೆ ಬಂದ್ರೆ, ಪೂರಕ ವಾಚನಲ್ಲಿ ಬಹುಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವ್ಯಾವ ಬರ್ಬೋದು ಮೇಡಮ್? ಈಗ ಪೂರಕ ವಾಚನಲ್ಲಿ ನೋಡೋದಾದ್ರೆ ಮೊದಲನೇ ಪಾಠ ಯಾವ್ದಿದೆ? ಶನಿ ಇದೆ. ಶನಿ ಸಬ್ಸೆ ಸುಂದರ ಗ್ರಹ. ಸಬ್ಸೆ ಸುಂದರ ಗ್ರಹ. ಆಮೇಲೆ ಟೈಟನ್ ಕೆ ಬಾರೆ ಮೇ ಅಂತ ಒಂದು ಕ್ವಶನ್ ಕೇಳ್ತಾರೆ ಮೇಡಮ್. ಸರ್ ಹೌದು, ಅಲ್ಲಿ ಅವೆಲ್ಲ ಅಪ್ಲಿಕೇಬಲ್ ಕ್ವಶನ್ಸ್ ಆಗಿರುತ್ತೆ. ಸೊ ಟೈಟನ್ ನ ಬಗ್ಗೆ ಕೇಳ್ತಾರೆ. ಅಷ್ಟಲ್ಲದೆ ಅದು ಉಪಗ್ರಹವಾಗಿದೆ. ಅದ್ರ ಜೊತೆಗೆ ಶನಿಯ ಉಪಗ್ರಹಗಳ ಬಗ್ಗೆ ಕೂಡ ಬರೀರಿ ಅಂತ ಕೇಳ್ತಾರೆ. ಈಗ ಅದೇ ಸಪರೇಟ್ ಕ್ವಶನ್, ಇದೇ ಸಪರೇಟ್ ಕ್ವಶನ್ ಆಗಿರುತ್ತೆ. ಉಪಗ್ರಹಗಳು ಅಂದ್ರೆ ಫಸ್ಟ್ 10 ದಶಕದ ಹಿಂದೆ ಏನಿದ್ವು 10 ಉಪಗ್ರಹಗಳಿದ್ದು, ಮತ್ತೆ ಸ್ವಚಾಲಿತವಾದಂತಹ ಪಯನಿಯರ್ ಮತ್ತೆ ವೈಜರ್ ಅನ್ನ ಕಳಿಸಿದಾಗ ಭೂಮಿಯಿಂದ ಕಳಿಸ್ತಾರೆ. ಸೊ 17 ಉಪಗ್ರಹಗಳನ್ನ ಕಂಡು ಹಿಡಿತಾರೆ. ಸೊ ಇದು ಟೋಟಲ್ ಆಗಿ ಇದು ಪ್ರಶ್ನೆ ಬೇರೆ ಆಗಿರುತ್ತೆ, ಟೈಟನ್ ಪ್ರಶ್ನೆನೇ ಬೇರೆ ಆಗಿರುತ್ತೆ. ಉಪಗ್ರಹಗಳ ಬೇರೆ, ಅದೇ ಬೇರೆ ಆಗಿರುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ಮಕ್ಕಳೇ ಇದರಲ್ಲಿ, ಇದು ತಂಡಗ್ರಹ ಅಂತ ಅನ್ನುವಂಥದ್ದು. ಅದು ಕೂಡ ಬಹುಮುಖ್ಯವಾದಂತ ಪ್ರಶ್ನೆ. ಅದನ್ನು ಕೂಡ ನೀವು ಏನ್ ಮಾಡಿ ಗಮನ ಹರಿಸಿ. ಆಮೇಲೆ ನೆಕ್ಸ್ಟ್ ಬಂದ್ರೆ ಸುಂದರ ಗ್ರಹ, ಶನಿ ಸಬ್ಸೆ ಸುಂದರ ಗ್ರಹ ಕೈಸೆ ಅಂತ ಕೇಳ್ತಾರೆ. ಸೊ ಅದು ಆಗಿರಬಹುದು. ಇಷ್ಟು ಕೂಡ ತುಂಬಾ. ಆಮೇಲೆ ಅಷ್ಟಲ್ಲದೆ ಮಕ್ಕಳ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬಹುದು. ಆಕಾಶ್ ಮೇ साल होने पर भी आकाश में शनि ग्रह की स्थिति में कोई परिवर्तन नहीं दिखता ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಅದು ಏನಕ್ಕೋಸ್ಕರ ಅಂದ್ರೆ धीमी गति से चलने वाला ग्रह है, सूर्य का एक चक्कर लगाने के लिए 30 वर्ष लगते हैं, इसलिए उसका परिवर्तन आकाश में देखने पर भी कोई परिवर्तन नहीं दिखता ಅನ್ನುವಂಥದ್ದು ಆನ್ಸರ್ ಆಗಿರುತ್ತೆ. ಸೊ ಅದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ. ಶನಿ ಲೆಸನ್ ಅಲ್ಲಿ ಆಪ್ಷನಲ್ ಕ್ವಶನ್ ಇರುತ್ತೆ. ಒಂದು ಅಪ್ಲಿಕೇಬಲ್, ಎರಡೂ ಕೂಡ ಅಪ್ಲಿಕೇಬಲ್ ಬರಬಹುದು, ಹೇಳೋದಿಕ್ಕಾಗಲ್ಲ. ಸೊ ಅದಕ್ಕೆ ಆ ಲೆಸನ್ಗೆ ತುಂಬಾ ಹೆಚ್ಚು ಫೋಕಸ್ ಮಾಡಿ ಮಕ್ಕಳ. ಓಕೆ, ಇದು ಶನಿ ಪಾಠದಲ್ಲಿ ಆಯ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಪಾಠ ನೋಡೋದಾದ್ರೆ ಸತಿಕಿ ಮಹಿಮಾ ಇದೆ. ಸೊ ಸತಿಕಿ ಮಹಿಮಾದಲ್ಲಿ ನಾವು ನೋಡೋದಾದ್ರೆ ಯಾವ ಒಂದು ಪ್ರಶ್ನೆ ಬಹುಮುಖ್ಯವಾಗಿರುತ್ತೆ ಅಂದ್ರೆ ಸತಿಕಾ ಸ್ವರೂಪ ಅನ್ನುವಂಥದ್ದು ಅಲ್ವಾ ಮೇಡಮ್? ಸತಿಕಾ ಸ್ವರೂಪ ಮತ್ತೆ ಮಹಾತ್ಮ ಗಾಂಧೀಜಿನೇ ಸತಿಕೆ ಬಾರಿ ಅನ್ನುವಂಥದ್ದು, ಇಂಥ ಪ್ರಶ್ನೆಗಳು ಮಕ್ಕಳೇ ಬಹುಮುಖ್ಯವಾಗಿರ್ತವೆ. ನೀವು ಬರೀ ಓದೋದಲ್ಲ, ಒಂದ್ 2-3 ಸಲ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಎಷ್ಟು ಬರೀತಿರೋ ಅಷ್ಟು ನಿಮ್ಗೆ ಒಳ್ಳೇದು ಮಕ್ಕಳೇ. ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಅವುಗಳನ್ನ ಏನ್ ಮಾಡಿ ಅಂತ ಪ್ರಶ್ನೆಗಳ ಬಗ್ಗೆ ಗಮನ ಹರಿಸಿ. ಏನಂತೀರ? ಅವನ್ನ ರೈಟಿಂಗ್ ಮಾಡೋದ್ರಿಂದನೇ ಅವ್ರು ಜಾಸ್ತಿ ಅಂಕಗಳನ್ನ ಗಳಿಸಬಹುದಾಗುತ್ತೆ. ಆಮೇಲೆ ಇನ್ನ ನಾಗರಿಕೆ ಕರ್ತವ್ಯ ಪಾಠವನ್ನ ನೋಡೋದಾದ್ರೆ ಮೇಡಮ್, ಈಗ ನಿಮ್ಮ ಹೆಸರು ಇದೆ ಸಲ್ಮಾ ಮ್ಯಾಮ್ನೆ ಕ್ಯಾ ಕಹ ಅನ್ನುವಂಥದ್ದಾಗಿರ್ಬೋದು ಅಲ್ವಾ ಮೇಡಮ್? ಹೌದು. ಸೊ ಅದರಲ್ಲಿ ನಾಗರಿಕ ಕರ್ತವ್ಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಅನ್ವರ್ ಹೇಳಿರುವಂತದ್ದಾಗಿರ್ಬೋದು, ಅಕುಲ್ ಹೇಳಿರುವಂತದ್ದಾಗಿರ್ಬೋದು, ಅಥವಾ ಸಲ್ಮಾ ಹೇಳಿರುವಂತದ್ದಾಗಿರ್ಬೋದು, ಅಥವಾ ಅಂತ್ ಮೇ ಮೀನಾ ಮೇಡಮ್ ನ ಕ್ಯಾ ಕಹ. ಇಲ್ಲಿ ಅಪ್ಲಿಕೇಬಲ್ ಕ್ವಶನ್ ಅಂತ ಬಂದಾಗ 15 ದಿವಸೀಯ ಕಾರ್ಯಶಿಬಿರದಲ್ಲಿ ಯಾವ ಕಾರ್ಯಗಳನ್ನ ಮಾಡ್ಕೊಂಡಿದ್ರು, ಆಯೋಜನೆಯನ್ನ ಮಾಡ್ಕೊಂಡಿದ್ರು ಅನ್ನುವಂತ ಪ್ರಶ್ನೆ ಅಪ್ಲಿಕೇಬಲ್ ಕ್ವಶನ್ ಆಗಿರುತ್ತೆ. ಮಕ್ಕಳ ನಿಮ್ಗೆ ರಿಸ್ಕ್ ಅನ್ಸಿದ್ರೆ ಇಲ್ಲ ಸತ್ತಿಕಿ ಮಹಿಮಾ ಅನ್ನ ಓದ್ಬೇಕು, ಇಲ್ಲ ನಾಗರಿಕ ಕರ್ತವ್ಯ ಪಕ್ಕ ಆಗ್ಬೇಕು. ಯಾವ್ದಾದ್ರು ಒಂದು ಪಕ್ಕ ಆದ್ರೆ ಸಾಕು. ನಾಗರಿಕ ಕರ್ತವ್ಯ ಅಂದಾಗ ಅದು ಕೂಡ ಬಹುಮುಖ್ಯ ಪ್ರಶ್ನೆ ಆಗಿದೆ. ನಾಗರಿಕ ಕರ್ತವ್ಯನೂ ಕೂಡ ತುಂಬಾ ಸಲ ಕೇಳಿದ್ದಾರೆ. ಹಾಗಾಗಿ ನೋಡಿ ಮೇಡಮ್ ಹೇಳುವಂತ ಮಾತನ್ನ ನೀವು ಗಮನ ಹರಿಸಿ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಅನ್ನು ಮಾಡಿ ಮಕ್ಕಳೇ. ಯಾಕಂದ್ರೆ ನಾಗರಿಕ ಕರ್ತವ್ಯ ಕೂಡ ಬಹುಮುಖ್ಯವಾದಂತ ಒಂದು ಪ್ರಶ್ನೆ ಆಗಿದೆ. ಇಲ್ಲ ಸರ್, ಅವ್ರು 3 ಜನ ಹೇಳಿರುವಂತದನ್ನ ಸೇರಿಸ್ಬಿಟ್ಟು ಬೇಕಿದ್ರೆ ಪ್ರಶ್ನೆಯನ್ನ ಕೇಳಬಹುದಾಗಿದೆ. ಹೌದು, ಆ ತರನು ಕೂಡ ಇರುತ್ತೆ ಮಕ್ಕಳೇ. ಸೊ ಇದಿಷ್ಟು ಏನಾಯ್ತು ನಮ್ಮ ಪಾಠ ಮತ್ತೆ ಪದ್ಯ ಮತ್ತೆ ಪೂರಕ ವಾಚನ ಆಯ್ತು. ಇನ್ ಬಿಟ್ಟು ನಾವು ಇನ್ನ ನೆಕ್ಸ್ಟ್ ಬರೋದಾದ್ರೆ ಯಾವ್ದು, ಈಗ ರಚನಾ ಭಾಗಕ್ಕೆ ಬರೋದಾದ್ರೆ ಮೇಡಮ್ ಏನ್ ಹೇಳ್ತೀರಾ ಪತ್ರಲೇಖನ ಬಗ್ಗೆ? ಪತ್ರಲೇಖನದಲ್ಲಿ ಚುಟ್ಟಿ ಪತ್ರ ಅನ್ನುವಂಥದ್ದು ಕಾಮನ್ ಆಗಿ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಅದು 5 ಮಾರ್ಕ್ಸ್ ಪ್ರಧಾನ ಅಧ್ಯಾಪಕ ಅಥವಾ ಪ್ರಧಾನ ಅಧ್ಯಾಪಕಿಗೆ ಕೇಳ್ತಾರೆ. ಅದ್ರ ಬಿಟ್ಟು ಶಾದಿ ಕೆ ಲಿಯೆ ಬಹನ್ ಕಿ ಶಾದಿ, ಭಾಯ್ ಕಿ ಶಾದಿ, ಅಥವಾ ಯಾವ್ದಾದ್ರು ಸಕಾರಣ ಅಂತ ಕೂಡ ಕೇಳ್ಬಹುದು. ಅಥವಾ ಮಕ್ಕಳ ಇಲ್ಲಿ ಚುಟ್ಟಿ ಅನ್ನೋದ್ರ ಬದಲಾಗಿ ಅವಕಾಶ ಅನ್ನುವಂತಹ ಪದವನ್ನ ಬಳಸ್ತಾರೆ. ಅದನ್ನ ನೀವು ಕೇರ್ಫುಲ್ ಆಗಿ ಓದಿ, ಅದು ಕೂಡ ಚುಟ್ಟಿ ಪತ್ರ ಆಗಿರುತ್ತೆ. ಕನ್ಫ್ಯೂಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಚುಟ್ಟಿ ಪತ್ರ ಮಕ್ಕಳೇ 5 ಮಾರ್ಕ್ಸ್ ಇರುವಂತದ್ದು, ಈಸಿಯಾಗಿ ನಿಮ್ಗೆ 5 ಅಂಕಗಳು ಸಿಗ್ತವೆ. ಇದನ್ನ ಆದಷ್ಟು ಡೈಲಿ ಪ್ರಾಕ್ಟೀಸ್ ಮಾಡಿ. ಯಾರು NC ವಿದ್ಯಾರ್ಥಿಗಳು ಇರ್ತೀರ ಅವರು ಡೈಲಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಇನ್ನ ಚೆನ್ನಾಗಿ ಓದಂತ ಮಕ್ಕಳು ಇರ್ತೀರ ಒಂದ್ಸಲಿ ಗ್ಲಾನ್ಸ್ ಮಾಡಿ ಅದನ್ನ ಡೈಲಿ. 5 ಅಂಕದ ಪ್ರಶ್ನೆ ಆದ್ರಿಂದ ಬಹಳ ಕೇರ್ಫುಲ್ ಆಗಿ ಪ್ರಶ್ನೆಗೆ ಉತ್ತರಿಸಿ ಮತ್ತೆ ಬರೆಯುವಂತ ಪ್ರಾಕ್ಟೀಸ್ ಅನ್ನ ಮಾಡಿ ಮಕ್ಕಳೇ. ಇದಾದ್ಮೇಲೆ ನಿಬಂಧ ಮೇಡಮ್, ನಿಬಂಧ ಅಲ್ಲಿ ಕೇಳೋದಾದ್ರೆ
ಈಗ ನಿಬಂಧದಲ್ಲಿ ನನ್ನ ಪ್ರಕಾರ ನಾವು ಅವಾಗಲೇ ಡಿಸ್ಕಸ್ ಮಾಡ್ದಂಗೆ ಯಾವುದು ಇಂಟರ್ನೆಟ್ ಕ್ರಾಂತಿಯಲ್ಲಿರುವಂತದ್ದು ಬಗ್ಗೆ ಒಂದು ಕೇಳಬಹುದು. ಅದು ಬಿಟ್ರೆ ಯಾವುದು ಕರ್ನಾಟಕ ಸಂಪದ ಬಗ್ಗೆ ಕೇಳಬಹುದು, ಅಥವಾ ಸಮಯಕ ಮಹತ್ವ. ಸಮಯಕ ಮಹತ್ವ ನನ್ನ ಪ್ರಕಾರ ಸ್ವಲ್ಪ ಗೆಸ್ಸಿಂಗ್ ಇದೆ ಅಂತ ಇದೆ. ಯಾಕಂದ್ರೆ ಹೇಳೋದಕ್ಕಾಗಲ್ಲ ಸರ್, ಮೂರಲ್ಲಿ ಯಾವ್ದಾದ್ರು ಒಂದು ನಮ್ಮ ಟೆಕ್ಸ್ಟ್ ಬುಕ್ ಇಂದಾನೆ ಬಂದೇ ಬರುತ್ತೆ. ಹೌದು, ಅದಕ್ಕೆ ಎಲ್ಲದಕ್ಕೂ ಸಕಲ ಸಿದ್ಧತೆಯನ್ನ ಮಾಡ್ಕೋಬೇಕು ಮಕ್ಕಳ ನೀವು. ಹೌದು ಮೇಡಮ್. ಆಮೇಲೆ ಮೇಡಮ್ ಇಷ್ಟೆಲ್ಲ ಆಯ್ತು, ಈಗ ಪತ್ರ ಲೇಖನ ಆಯ್ತು, ನಿಬಂಧ ಆಯ್ತು. ಈಗ ಮಕ್ಕಳಲ್ಲಿ ಕನ್ಫ್ಯೂಷನ್ ಏನಂದ್ರೆ ಅಪಠಿತ ಗದ್ಯಾಂಶ ಹೇಗ್ ಬರುತ್ತೆ, ಅದನ್ನ ಹೇಗೆ ನಾವು ಅಕಸ್ಮಾತ್ ನಮ್ಮ NC ವಿದ್ಯಾರ್ಥಿಗಳಿದ್ರೆ ಅವ್ರು ಹೇಗೆ ಈಸಿಯಾಗಿ ಅದ್ರಲ್ಲಿ ಇರುವಂತ ಆನ್ಸರ್ ನ ಫೈಂಡ್ ಮಾಡ್ಬೋದು, ಇದಕ್ಕೆ ಟ್ರಿಕ್ಸ್ ಹೇಳ್ತೀರಾ ಮೇಡಮ್? ಸರ್ ಹೌದು, ಅಂದ್ರೆ ಕೆಲವೊಂದು ವರ್ಡ್ಸ್ ಗಳು ಇರುತ್ತೆ ಅಲ್ಲಿ, ಕೆಲವೊಂದು ವರ್ಡ್ಸ್ ಗಳನ್ನ ನೋಡಿ ಫಸ್ಟ್ ನೀವು ಜ್ಞಾನಪೂರ್ವಕವಾಗಿ ಅಪಠಿತ ಗದ್ಯಾಂಶವನ್ನ ಓದ್ಬೇಕು. ನಂತರ ಅಲ್ಲಿ ಕೆಲವೊಂದು ವರ್ಡ್ಸ್ ಇರುತ್ತೆ ಮಕ್ಕಳ, ಅವುಗಳ ತಕ್ಕಂತೆ ನೀವು ನೋಡಿ ಅದಕ್ಕೆ ಆನ್ಸರ್ಸ್ ಅನ್ನ ಬರಿತಾ ಹೋಗ್ಬೇಕು. ಫುಲ್ ಅನ್ನ ಕವರ್ ಮಾಡ್ಕೊಂಡು ಆಯ್ತು 4 ಮಾರ್ಕ್ಸ್ ಖಂಡಿತವಾಗಿ ಬಂದೇ ಬರುತ್ತೆ. ಆ ಒಂದು ವರ್ಡ್ ಅನ್ನ ನೋಡಿ ನೀವು ಅವುಗಳನ್ನ ಬರಿಬೇಕಾಗುತ್ತೆ. ಅಂದ್ರೆ ಅದೇ ಈಗ ಅದ್ರಲ್ಲಿ ಯಾವ ನೋಡ್ಬೇಕು, ಅದು ಆ ಪ್ಯಾಸೇಜ್ ಅಲ್ಲಿ ನೋಡ್ಕೊಂಡು ಆ ಲೈನ್ ಅಲ್ಲಿ ಏನಿದೆ ಅದನ್ನ ಬರೆಯೋದ್ರಿಂದ ಮಕ್ಕಳೇ ನಿಮ್ಗೆ ಏನಾಗುತ್ತೆ, ಅಲ್ಲಿ 4 ಅಂಕಗಳು ನಿಮ್ಗೆ ಸಿಗ್ಬೋದು. ಇನ್ನ ಇದಾದ್ಮೇಲೆ ಇನ್ನೊಂದಿದೆ ಮೇಡಮ್, ಯಾವುದು ಕನ್ನಡ ಮೇ ಅನುವಾದ ಮಾಡುವಂತದ್ದು, ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ ಅಂತ. ಸೊ ಇದ್ರಲ್ಲಿ ಯಾವ ಪಾಠದಿಂದ ಬರ್ಬೋದು ಮೇಡಮ್? ಸರ್ ಇದು ಪರ್ಟಿಕ್ಯುಲರ್ ಪಾಠ ಅಂತ ಹೇಳೋದಕ್ಕಾಗಲ್ಲ ಸರ್, ಇದು ಯಾವ ಪಾಠದಿಂದ ಬೇಕಾದ್ರೂ ಕೊಡ್ಬೋದು, ಯಾವ ಪಾಠದಿಂದನೂ ಬರ್ಬೋದು. ಸೊ ಅದಕ್ಕೆ ನೀವು ಕೇರ್ಫುಲ್ ಆಗಿ ಓದ್ಬೇಕಾಗುತ್ತೆ. ಕರ್ನಾಟಕ ಸಂಪದಾದಿಂದ ಬರಬಹುದು, ಅಥವಾ ನಾವು ಹೇಳಿರುವಂತಹದ್ದು ಯಾವ್ದು ಪೂರಕ ವಾಚನಗಳಿಂದನೂ ಕೂಡ ಕೊಡ್ಬೋದು. ಅದಕ್ಕೆ ಅವುಗಳನ್ನೆಲ್ಲ ಓದಿ ಅರ್ಥ ಮಾಡ್ಕೋಬೇಕಷ್ಟೇ. ಅದು ಅದನ್ನ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿದ್ರೆ ಅದರಲ್ಲೇ ರಿಪೀಟೆಡ್ ಆಗಿರುತ್ತೆ, ಅವುಗಳನ್ನೇ ಓದಿದ್ರೆ ಸಾಕು ಸರ್. ಮಕ್ಕಳೇ ನೋಡಿ, ನಿಮ್ಗೆ ಏನಾದ್ರು ಸ್ವಲ್ಪ ಓದೋದು ಕಷ್ಟ ಅನಿಸ್ತಿದೆ ಅಂದ್ರೆ ಏನ್ ಮಾಡ್ತೀರಾ ಅಂದ್ರೆ, ಈಗ ಬೋರ್ಡ್ ಅವರೇ ಬಿಟ್ಟಿದ್ದಾರೆ 4 ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ, ಅವುಗಳನ್ನ ನೋಡ್ಕೊಳ್ಳಿ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ ಇದೆ, ಅದನ್ನ ನೋಡ್ಕೊಳ್ಳಿ. ಅದಲ್ದಲೇ ಇನ್ನೊಂದ್ 2-3 ಯಾವ್ದಾರ ವಾರ್ಷಿಕ ಪರೀಕ್ಷೆ ಪೇಪರ್ಗಳನ್ನ ತಗೊಂಡು ನೀವೇನ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಿ. ಮಕ್ಕಳೇ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಈಗ ಕ್ವಶನ್ ಪೇಪರ್ ಅನ್ನ ತಗೊಂಡಿರ್ತೀರಾ, ಈಗ ಕ್ವಶನ್ ಪೇಪರ್ ತಗೊಂಡು ಮುಂದೆ ಇಟ್ಕೊಂಡಿರ್ಬೇಕಾದ್ರೆ ಈಗ ಪ್ರಶ್ನೆಗೆ ಉತ್ತರ ಬರ್ತಿದೆ ಅಂದ್ರೆ ಅದಕ್ಕೆ ರೈಟ್ ಮಾಡಕ್ ಹಾಕ್ಬಿಡಿ. ಯಾವ್ದಕ್ ಬಂದಿಲ್ಲ ಅದನ್ನ ನೋಡ್ಕೊಂಡು ನೀವೇನ್ ಮಾಡಿ ಪ್ರಾಕ್ಟೀಸ್ ಅನ್ನ ಮಾಡಿ. ಈ ತರ ಮಾಡೋದ್ರಿಂದ ನಿಮ್ಗೂ ಒಂದು ಕಾನ್ಫಿಡೆಂಟ್ ಅನ್ನುವಂಥದ್ದು ಬರುತ್ತೆ. ನಿಮಗೆ ಇಷ್ಟೆಲ್ಲ ಆಯ್ತು. ಇನ್ನ ಲಾಸ್ಟ್ ಒಂದು ಈಗ ನಮ್ಮ ವ್ಯಾಕರಣ ಭಾಗದಲ್ಲಿ ನೋಡಿದ್ರೆ 8 ಇದೆ. ನಾವು ಆಲ್ರೆಡಿ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬಿಟ್ಟಿದ್ವಿ. ಸೊ ಈಗ ಇಂಪಾರ್ಟೆಂಟ್ ಆಗಿ ಇಂಥದ್ರಿಂದ ಬರ್ಬೋದು ಅನ್ನೋದು ಯಾವ್ದನ ಇದೆಯಾ ಮೇಡಮ್? ಈಗ ಎಕ್ಸಾಂಪಲ್ ಲಿಂಗ ಬಗ್ಗೆ ಕೇಳ್ತಾನೆ ಒಂದು ಅಂಕ ಅಲ್ವಾ ಮೇಡಮ್? ಹೌದು ಸರ್, ಕೇಳ್ತಾರೆ. ಲಿಂಗದ ಬಗ್ಗೆ ಕೇಳ್ತಾರೆ. ಆಮೇಲೆ ಬರುವಂತದ್ದು ಯಾವ್ದು ವಿಲೋಮ ಶಬ್ದದಲ್ಲಿ ಕೇಳ್ತಾರೆ. ಒಂದು ಮೊದಲನೇದು ಲಿಂಗದ ಬಗ್ಗೆ ಆಯ್ತು, ಇನ್ನೊಂದು ಪ್ರೇರಣಾರ್ಥಕ ರೂಪ ಕೇಳ್ತಾರೆ. ಪ್ರೇರಣಾರ್ಥಕ ರೂಪ ತುಂಬಾ ಈಸಿ ಮಕ್ಕಳ ಕಂಡುಹಿಡಿಯುವಂತದ್ದು. ಕೆಲವೊಮ್ಮೆ ಪ್ರಶ್ನೆ ಕೇಳಿ ಇದರ ಪ್ರಥಮ ಪ್ರೇರಣಾರ್ಥಕ ಕೇಳ್ತಾರೆ. ಆಲ್ಮೋಸ್ಟ್ ಬಂದಿರುವಂತದ್ದೆಲ್ಲವೂ ಪ್ರಥಮ ಪ್ರೇರಣಾರ್ಥಕವನ್ನೇ ಕೇಳಿದ್ದಾರೆ. ಪ್ರಶ್ನೆ ಕೇಳ್ತಾರೆ, ಅಥವಾ ಇದರಲ್ಲಿ ಯಾವ್ದು ಪ್ರಥಮ ಪ್ರೇರಣಾರ್ಥಕವಾಗಿರುತ್ತೆ ಅಂತ ಹುಡುಕಿ ಬರೀರಿ ಅಂತ ಕೇಳ್ತಾರೆ. ಸೊ ಅವುಗಳನ್ನ ಆನ ಬಂದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಆನ ಬಂದ್ರೆ ಅದು ಪ್ರಥಮವಾಗುತ್ತೆ, ವಾನ ಬಂದ್ರೆ ದ್ವಿತೀಯ ಪ್ರೇರಣಾರ್ಥಕ ರೂಪವಾಗುತ್ತೆ. ಓಕೆ. ಆಮೇಲೆ ವಚನದ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳ್ಬೋದು ಮೇಡಮ್. ವಚನ ಬಗ್ಗೆ ಅದನ್ನು ಕೂಡ ಅಷ್ಟೇ ಮಕ್ಕಳೇ, ವಚನದ ಬಗ್ಗೆ ಒಂದು ಪ್ರಶ್ನೆ ಇರ್ತದೆ, ಅದು ಕೂಡ ನೋಡ್ಕೊಳ್ಳಿ. ಮತ್ತೆ ಬಹುಮುಖ್ಯವಾಗಿ ನಾನು ಲಾಸ್ಟ್ ಟೈಮ್ ನಾವು ಮಾತಾಡ್ಬೇಕಾದ್ರೆ ಹೇಳಿದ್ದೆ ಮೇಡಮ್, ಈ ಸಂಧಿ ಮತ್ತೆ ಸಮಾಸ ಇವೆರಡೇ ಮಕ್ಕಳಿಗೆ ಸ್ವಲ್ಪ ಡಿಫಿಕಲ್ಟ್ ಆಗುವಂಥದ್ದು. ಇನ್ನು ಮಿಕ್ಕಿದೆಲ್ಲ ನಮ್ಮ ಮಕ್ಕಳಿಗೂ ಅಟೆಂಡ್ ಮಾಡ್ಬಿಡ್ತಾರೆ. ಈ ಸಂಧಿ ಮತ್ತೆ ಸಮಾಸವನ್ನು ಐಡೆಂಟಿಫೈ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಕೆಳಭಾಗದಲ್ಲಿ ಒಂದು ಲಿಂಕ್ ಅಲ್ಲಿ ನಾನು ಒಂದು PDF ಕೂಡ ನಿಮಗೆ ಏನೋ ಅಟ್ಯಾಚ್ ಮಾಡಿರ್ತೀನಿ. ಸೊ ಅದ್ ನೋಡ್ಕೊಳ್ಳಿ. ನೀವು ಸಂಧಿ ಮತ್ತೆ ಸಮಾಸವನ್ನ ಹೇಗೆ ಈಸಿಯಾಗಿ ಫೈಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು PDF ಇದೆ, ಅದನ್ನು ಕೂಡ ನೀವು ಗಮನ ಹರಿಸಿ. ನಿಮ್ಗೆ ಗೊತ್ತಿದೆ ಮೇಡಮ್, ಹೊಸದಾಗಿ ಸ್ಕಿಲ್ಸ್ ಬಂದಿದೆಯಲ್ಲ, ಈಗ ಒಂದು ಕೊಂಬಂದ್ರೆ ಯಾವುದು ಸಂಧಿ. ಸೊ ಈ ತರ ಇರುವಂತದ್ದು ಒಂದು PDF ಅನ್ನ ಅಟ್ಯಾಚ್ ಮಾಡಿರ್ತೀನಿ, ಅದನ್ನ ಒಂದ್ಸಲಿ ಗಮನ ಹರಿಸಿ ನೋಡ್ಕೊಳ್ಳಿ ಮಕ್ಕಳೇ. ಅದಾದ್ಮೇಲೆ ಬರುವಂತದ್ದು ಇನ್ಯಾವುದು ವಿರಾಮ ಚಿಹ್ನೆ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ಮತ್ತೆ ಆಗ್ಲೇ ಮೇಡಮ್ ಹೇಳ್ದಂಗೆ ಕಾರಕ್ ಬಗ್ಗೆನೂ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ವಿದ್ಯಾರ್ಥಿಗಳೇ, ಮುಹಾವರೆ ಕೂಡ ಬರಬಹುದು. ಹೌದು, ಮುಹಾವರೆ ಕೂಡ ಬರಬಹುದು. ನಾವು ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಂಗಿಲ್ಲ, ಯಾಕಂದ್ರೆ ಮುಹಾವರೆಯಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಅವ್ರು ಏನ್ ಮಾಡ್ಬೋದು, ಕೇಳಬಹುದು. ಕೊನೆಯದಾಗಿ ವಿದ್ಯಾರ್ಥಿಗಳೇ, ಇಷ್ಟೊತ್ತು ನಾವೇನ್ ಮಾಡಿದೀವಿ, ನಾನು ಮತ್ತೆ ಸಲ್ಮಾ ಮೇಡಮ್ ಅವರು ನಿಮ್ಮ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಬಗ್ಗೆ ಹೇಳಿದೀವಿ. ಮತ್ತೆ ಅಷ್ಟೇ ಅಲ್ಲದೆ ಪಾಠದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳ ಬಗ್ಗೆನೂ ಕೂಡ ನಾವೇನ್ ಮಾಡಿದೀವಿ, ಮಾತಾಡಿದೀವಿ. ದಯವಿಟ್ಟು ಮಕ್ಕಳೇ, ನಾವು ಹೇಳುವಂತ ಎಲ್ಲಾ ಅಂಶಗಳನ್ನ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡಿ. ಸೊ ಅತಿ ಹೆಚ್ಚು ಅಂಕಗಳನ್ನ ನೀವು ಗಳಿಸಬೇಕು. ವಿದ್ಯಾರ್ಥಿಗಳೇ, ಒಂದು ಮಾತು ಹೇಳ್ತೀನಿ ಕೇಳಿ, ಹಿಂದಿಯಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸಬಹುದು. ಬೇರೆ ಸಬ್ಜೆಕ್ಟ್ಗೆ ಕಂಪೇರ್ ಮಾಡಿದ್ರೆ ನೀವು ಹಿಂದಿಯಲ್ಲಿ ಈಸಿಯಾಗಿ ಹೆಚ್ಚಿನ ಅಂಕಗಳನ್ನ ಗಳಿಸಬಹುದು. ಹಾಗಾಗಿ ಜಾಸ್ತಿ ಒತ್ತನ್ನು ಕೊಟ್ಟು ಓದಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಲಿ ಅನ್ನುವಂಥದ್ದೇ ನನ್ನ ಮತ್ತೆ ಮೇಡಮ್ನ ಆಶಯ ಆಗಿರ್ತದೆ. ಮೇಡಮ್, ಏನ್ ಹೇಳ್ತೀರಾ? ಹೌದು ಸರ್, ಖಂಡಿತ. ಅವರು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಅನ್ನ ಗೇನ್ ಮಾಡಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ.
ವಿದ್ಯಾರ್ಥಿಗಳು ಇಷ್ಟೇ ಅಲ್ಲ, ಇನ್ನು ನಿಮ್ಮ ಹಿಂದಿ ಪೇಪರ್ನ ಬರೆದಿದ್ದಾದ್ಮೇಲೆ ಕೂಡ ನಾವು ಬಂದು ಇದೇ ತರ ಒಂದು ವಿಡಿಯೋನ ಮಾಡ್ತೀವಿ. ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಕೇಳ್ತೀವಿ. ವಿದ್ಯಾರ್ಥಿಗಳೇ, ನೀವು ಮಾಡಬೇಕಾಗಿರೋದು ಇಷ್ಟೇ, ಪರೀಕ್ಷೆಯನ್ನ ಈಸಿಯಾಗಿ ಎದುರಿಸಿ, ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಅದೊಂದು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಿ. ಪರೀಕ್ಷೆಯನ್ನು ಭಯವನ್ನ ಬಿಟ್ಟು ನೀವೇನ್ ಮಾಡಿ, ಪರೀಕ್ಷೆಯನ್ನು ಎದುರಿಸಿ ಒಳ್ಳೆಯ ಅಂಕಗಳನ್ನ ಗಳಿಸಿ ಅನ್ನುವಂಥದ್ದು ನಮ್ಮ ಆಶಯ. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಕೇಳಿಸ್ಕೊಂಡಿದ್ದೀರಾ ನಾನು ಮತ್ತೆ ಸಲ್ಮಾ ಮೇಡಮ್ ನಿಮ್ಮ ಎಕ್ಸಾಮ್ಗೆ ಪ್ರಿಪ್ರೇಷನ್ ಹೇಗಿರಬೇಕು ಮತ್ತೆ ಎಕ್ಸಾಮಲ್ಲಿ ಏನೇನು ಓದಬೇಕು ಅನ್ನೋದ್ರ ಬಗ್ಗೆ. ವಿದ್ಯಾರ್ಥಿಗಳೇ, ನಾನು ಇನ್ನೊಂದು ಕೊನೆಯದಾಗಿ ಏನು ಹೇಳ್ತೀನಿ ನಿಮಗೆ ಅಂತಂದ್ರೆ, ನೀವು ಪರೀಕ್ಷೆಯನ್ನ ಬರೆದಿದ್ದಾದ್ಮೇಲೆ ಮಕ್ಕಳೇ, ನೀವು ಮಾಗಡಿ ಅವ್ರು ಏನಾದ್ರು ಆಗಿದ್ರೆ, ಮಾಗಡಿ ವಿದ್ಯಾರ್ಥಿಗಳು ಏನಾದ್ರು ಆಗಿದ್ರೆ, ದಯವಿಟ್ಟು ಬಂದು ನಮ್ಮನ್ನ ಭೇಟಿ ಮಾಡಿ ನಿಮ್ಮ ಪರೀಕ್ಷೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ಕೊಡಿ. ಮತ್ತೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ನೀವು ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಇದರಿಂದ ನಮಗೂ ಕೂಡ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇಷ್ಟನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಪರೀಕ್ಷೆ ಚೆನ್ನಾಗಾಗ್ಲಿ ಅಂತ ನಾನು ಏನ್ ಮಾಡ್ತಾ ಇದ್ದೀನಿ, ವಿಶ್ ಮಾಡ್ತಾ ಇದ್ದೀನಿ, ಹಾರೈಸ್ತಾ ಇದೀವಿ ಸರ್. ನಾವು ಕೂಡ ಚೆನ್ನಾಗಿ ಬರೀರಿ ಮಕ್ಳ, ಯಾವುದೇ ರೀತಿಯಾದಂತಹ ಭಯ ಬೇಡ. ಸರ್ ಹೇಳ್ದ ಹಾಗೆ ಹಬ್ಬದ ರೀತಿಯಲ್ಲಿ ನಿಮ್ಮ ಎಕ್ಸಾಮ್ ಹೋಗ್ಲಿ. ಆಲ್ ದ ಬೆಸ್ಟ್ ಚಿಲ್ಡ್ರನ್. ಥ್ಯಾಂಕ್ ಯು.